ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋ ನೋಡಲಿಕ್ಕೆ ಬಂದವರು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಏನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ರೀತಿ PDFsಗಳು ಬೇಕಾಗಿದ್ದರೆ ನೀವೇನು ಮಾಡಬೇಕು, ನಮ್ಮ ಟೆಲಿಗ್ರಾಮ್ ಚಾನಲ್ನ ಮತ್ತು ವಾಟ್ಸಪ್ ಚಾನಲ್ನ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು. ನಾವು ಇವತ್ತು ಯಾವ ಸಬ್ಜೆಕ್ಟ್ನ ಬಗ್ಗೆ ಹೇಳ್ತಾ ಇದ್ದೇವೆ ಅಂದರೆ ವಿಜ್ಞಾನ, SSLCಯಲ್ಲಿ ಬರ್ತಕ್ಕಂಥ ವಿಜ್ಞಾನ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸು ಮತ್ತು ಎಲ್ಲ ಚಾಪ್ಟರ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಈ ವಿಡಿಯೋ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳಿಗೆ ಮಾಡಲಾಗಿದೆ. ಸೊ ಒಂದು ವಿಡಿಯೋದಲ್ಲಿ ನಾವು ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತಕ್ಕಂಥ ವಿಷಯಗಳನ್ನು ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೊಡೋಣ. ಮತ್ತು ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ವಿಡಿಯೋವನ್ನು ನೋಡಿ ಮತ್ತು ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಈಸ್, ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ, ಅಥವಾ ರಾಸಾಯನಿಕ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ, ಅಥವಾ ಉಷ್ಣ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಅಂತರುಷ್ಣಕ ಕ್ರಿಯೆ, ರಾಸಾಯನಿಕ ವಿಭಜನಾ ಕ್ರಿಯೆ ಮತ್ತು ಉಷ್ಣ ವಿಭಜನಾ ಕ್ರಿಯೆ ಇವು ಮೂರುಗಳು ಕೂಡ ಒಂದೇ ಹೆಸರುಗಳನ್ನು ಹೊಂದಿರತಕ್ಕಂಥ ಕ್ರಿಯೆಗಳು ಆಗಿವೆ. ಇದು 1 ಮಾರ್ಕಿಗೆ ಬರ್ತದೆ. ದೆನ್ ನೆಕ್ಸ್ಟ್ ಉತ್ತರ CaCO3 = CaO + CO2 ಅಂತ ಆಗುತ್ತೆ. ಏನಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥ ಉತ್ಪನ್ನಗಳನ್ನು ಉಂಟು ಮಾಡ್ತಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳಿಗೆ ನೈಟ್ರೋಜನ್ ಅನಿಲ ಹಾಯಿಸ್ತಾರೆ ಏಕೆ, ಅಥವಾ ಚಿಪ್ಸ್ ತಯಾರಕರು ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲ ಹಾಕಿರುತ್ತಾರೆ ಏಕೆ, ಅಥವಾ ಕೊಬ್ಬು ಮತ್ತು ಎಣ್ಣೆ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಣಗಳನ್ನು ಸೇರಿಸ್ತಾರೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಉತ್ತರ, ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು, ಏನಂದರೆ ಅವುಗಳು ಉತ್ಕರ್ಷಣೆಗೊಂಡು ಕಮಿಟುವಿಕೆಗೆ ಹೋಗ್ತವೆ, ಅವುಗಳನ್ನು ತಡೆಗಟ್ಟಲು ಏನಾಗ್ತದೆ ಅಂದರೆ ಇವುಗಳನ್ನು ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಅಂತ ನಾವು ಹೇಳಬಹುದು. ಇನ್ನು ಥರ್ಡ್ ಕ್ವಶನ್, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದು ಏಕೆ, ಅಥವಾ ಕಬ್ಬಿಣದ ವಸ್ತುಗಳನ್ನು ತೇವಾಂಶದಿಂದ ಹೊರಬಿಡಬೇಕು ಏಕೆ, ಅಥವಾ ಕಬ್ಬಿಣದ ವಸ್ತುಗಳನ್ನು ಸತ್ತುವಿನ ಲೇಪನ ಮಾಡುತ್ತಾರೆ ಏಕೆ, ಅಥವಾ ಕಬ್ಬಿಣವನ್ನು ಬೇರೆ ವಸ್ತುಗಳೊಂದಿಗೆ ಮಿಶ್ರಣಗೊಳಿಸಿ ತಯಾರಿಸ್ತಾರೆ ಏಕೆ, ಅಥವಾ ಕಬ್ಬಿಣದ ವಸ್ತುಗಳಿಗೆ ಗ್ಯಾಲ್ವನೀಕರಣ ವಿಧಾನವನ್ನು ಮಾಡ್ತಾರೆ ಏಕೆ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ಕಬ್ಬಿಣ ತುಕ್ಕು ಹಿಡಿಬಾರ್ದಂತ ಈ ರೀತಿ ಮಾಡ್ತಾರೆ. ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ದೆನ್ ನೆಕ್ಸ್ಟ್ ಫೋರ್ತ್ ಕ್ವಶನ್, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಸತ್ತುವಿನ ಚೂರುಗಳ ವರ್ತಿಸಿ ಬಿಡುಗಡೆ ಮಾಡ್ತಕ್ಕಂಥ ಅನಿಲ, ಅಥವಾ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳು ವರ್ತಿಸಿ ಬಿಡುಗಡೆ ಮಾಡ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದರೆ ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಇದು ಹೈಡ್ರೋಜನ್ ಅನಿಲ ಆಗ್ತದೆ. ನೆಕ್ಸ್ಟ್, ಮೆಗ್ನೀಷಿಯಂ ಪಟ್ಟಿಯಲ್ಲಿ ಉರಿಸುವ ಮೊದಲು ಮರಳು ಕಾಗದದಿಂದ ಸ್ವಚ್ಛಗೊಳಿಸಬೇಕು ಏಕೆ, ಅಥವಾ ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿನ ಆಕ್ಸಿಜನ್ನಿಂದ ದೂರ ಇರಿಸಬೇಕು ಏಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಮೆಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗ್ತದೆ. ಹೇಗಂದರೆ ಮೆಗ್ನೀಷಿಯಂ ಇದ್ದುದು ಏನು ಮಾಡ್ತದೆ ಅಂದರೆ ತೇವಾಂಶದಲ್ಲಿರ್ತಕ್ಕಂಥ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರವನ್ನು ಉಂಟು ಮಾಡ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಮರಳು ಕಾಗದದಿಂದ ಸ್ವಚ್ಛ ಮಾಡಬೇಕು, ಅಥವಾ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ನಿಂದ ದೂರ ಇಡಬೇಕು ಅಂತ ಹೇಳ್ತಾರೆ. ಇದು ಕೂಡ 1 ಅಂಕದ ಪ್ರಶ್ನೆಗಳಾಗಿವೆ. ನೆಕ್ಸ್ಟು 6ನೇ ಪ್ರಶ್ನೆ, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟು ಮಾಡುವುದು ಯಾವ ಕ್ರಿಯೆಯಾಗಿದೆ, ಅಥವಾ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿನ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿ ಬಿಡುಗಡೆಯಾಗುವುದು ಯಾವ ಕ್ರಿಯೆಯಾಗಿದೆ, ಅಥವಾ ಉಸಿರಾಟ ಕ್ರಿಯೆಗೆ ಯಾವ ವಿಧವಾದ ರಾಸಾಯನಿಕ ಕ್ರಿಯೆಯಾಗಿದೆ ಅಂತ ಕೇಳಿದರೆ ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಉತ್ತರ ಏನಂದರೆ ಬಹಿರುಷ್ಣಕ ಕ್ರಿಯೆಗಳು ಇವೆಲ್ಲ ಆಗಿವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ, ಬೆಳ್ಳಿಯ ಕ್ಲೋರೈಡ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವೇನು, ಅಥವಾ ಬೆಳ್ಳಿಯ ಬ್ರೋಮೈಟ್ನ ಬಿಳಿ ಬಣ್ಣವು ಬೂದು ಬಣ್ಣಕ್ಕೆ ತಿರುಗಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ,
ಸೂರ್ಯನ ಬೆಳಕು ಅಂತ ನಾವು ಹೇಳ್ಬೋದು. ಇದು ಕೂಡ 1 ಅಂಕದ ಪ್ರಶ್ನೆ ಆಗಿದೆ. 8ನೇ ಪ್ರಶ್ನೆ, ರಾಸಾಯನಿಕ ವಿಭಜನೆ ಕ್ರಿಯೆ ನಡೆಯುವ ಅವಶ್ಯಕವಾದ ಅಂಶಗಳನ್ನು ಹೆಸರಿಸಿ ಅಥವಾ ವಿಭಜನೆ ಕ್ರಿಯೆ ಉಂಟಾಗಲು ಕಾರಣವಾದ ವಿವಿಧ ಶಕ್ತಿ ಆಕಾರಗಳು ತಿಳಿಸಿ ಅಥವಾ ರಾಸಾಯನಿಕ ಸಂಯುಕ್ತ ಒಡೆಯಲು ಬೇಕಾಗ್ತಕ್ಕಂಥ ಶಕ್ತಿಯ ವಿಧಗಳ ಬಗೆಗಳವು ಅಂತ ಕೇಳಿದರೆ ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಅವುಗಳಿಗೆ ಉತ್ತರ ಏನಂದರೆ ವಿದ್ಯುತ್ತು ಒಂದು, ಬೆಳಕು ಇನ್ನೊಂದು ಶಾಖ ಅಂತ ನಾವು ಹೇಳ್ಬೋದು. ಇನ್ನು 9ನೇ ಪ್ರಶ್ನೆ, ಇದು 2 ಅಂಕದ ಪ್ರಶ್ನೆಯಾಗಿ ನೋಡ್ಕೊಳ್ಳಿ. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎಂದರೇನು ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಅಂತಹ ಕ್ರಿಯೆಯನ್ನು ಏನಂತ ಕರೀತಾರೆ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂತ ಕರೀತಾರೆ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಏನಂದರೆ ಇಲ್ಲಿ ನೋಡ್ಕೊಳ್ಳಿ, ತಾಮ್ರದ ಆಕ್ಸೈಡ್ ಇದ್ದದ್ದು ಏನಾಗ್ತದೆ ಅಂದರೆ ಇಲ್ಲಿ ಅಪಕರ್ಷಣಗೊಳ್ಳುತ್ತದೆ. ದೆನ್ ನೆಕ್ಸ್ಟ್ ಹೈಡ್ರೋಜನ್ ಇದ್ದದ್ದು ಉತ್ಕರ್ಷಣಗೊಳ್ಳುತ್ತದೆ ಅಂತ ನಾವು ಹೇಳ್ಬೋದು. ಇದೇ ಏನಂದರೆ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಇನ್ನೊಂದು ಪ್ರತಿವರ್ತಕ ಅಪಕರ್ಷಣಗೊಳ್ತಕ್ಕಂಥ ಕ್ರಿಯೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದು ಕೂಡ 2 ಅಂಕದ ಪ್ರಶ್ನೆಯಾಗಿದೆ. ಇನ್ನು 10ನೇ ಪ್ರಶ್ನೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಕೊಡಿ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇದು ಕೂಡ 1 ಅಂಕದ ಪ್ರಶ್ನೆಯಾಗಿದೆ. ಉದಾಹರಣೆ ಏನಂದರೆ ಸೋಡಿಯಂ ಸಲ್ಫೇಟ್ Na2SO4 ಪ್ಲಸ್ ಬೇರಿಯಂ ಕ್ಲೋರೈಡ್ BaCl2 ಇದ್ದದ್ದು ಯಾವ ರೀತಿ ಉತ್ಪನ್ನಗಳನ್ನು ಕೊಡ್ತದೆ ಅಂದರೆ ಬೇರಿಯಂ ಸಲ್ಫೇಟ್ ಇದು ಒಂದು ಪ್ರಕ್ಷೇಪ ಆಗಿದೆ. ದೆನ್ ಪ್ಲಸ್ ಏನಂದರೆ ಸೋಡಿಯಂ ಕ್ಲೋರೈಡನ್ನು ಉಂಟು ಮಾಡ್ತದೆ. ಇಲ್ಲಿ ನೋಡಿ ಪರಸ್ಪರ ಏನಾಗಿವೆ ಅಂದರೆ ಏನು ಸ್ಥಾನಪಲ್ಲಟಗೊಂಡಿವೆ, ಅದಕ್ಕೋಸ್ಕರ ಇದನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಇವಾಗ ನಾವು 2ನೇ ಚಾಪ್ಟರ್ ಕಡೆಗೆ ಬರೋಣ. 2ನೇ ಚಾಪ್ಟರ್ ಯಾವುದಂದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ನಾವು ಹೇಳ್ಬೋದು. ಇದರಲ್ಲಿ ಫಸ್ಟ್ ಕ್ವಶನ್ ಏನಂದರೆ ಲತಾಳು ತನ್ನ ಬಿಳಿಯ ಬಟ್ಟೆಯ ಮೇಲಾಗಿರುವ ಸಾರಿನ ಕಲೆಗಳನ್ನು ತೆಗೆದುಹಾಕಲು ಸಾಬೂನಿನಿಂದ ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ದು ನಂತರ ನೀರಿನಲ್ಲಿ ತೊಳೆದಾಗ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಈ ರೀತಿ ಬಣ್ಣ ಬದಲಾವಣೆಗೆ ಕಾರಣವೇನು ಅಂತ ಕೇಳಿದರೆ ಇದು 2 ಅಂಕದ ಪ್ರಶ್ನೆಯಾಗಿದೆ. ನೋಡ್ಕೊಳ್ಳಿ, ಉತ್ತರ ಏನಂದರೆ ಸಾರಿನ ಕಲೆಯಲ್ಲಿ ಅರಿಶಿನ ಅಂಶವಿದ್ದು ಇದು ಪ್ರತ್ಯಾಮ್ಲೀಯ ಸಾಬೂನಿನೊಂದಿಗೆ ವರ್ತಿಸಿದಾಗ ಬಣ್ಣ ಬದಲಾಗ್ತದೆ. ನೀರಿನಿಂದ ತೊಳೆದಾಗ ಸಾಬೂನಿನ ಅಂಶ ಹೋದಾಗ ಮತ್ತೆ ಅದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ಅರಸಿನ ಒಂದು ನೈಸರ್ಗಿಕ ಸೂಚಕವಾಗಿದೆ ಅಂತ ನಾವು ಹೇಳ್ಬೋದು. ಏನಂದರೆ ಅರಸಿನ ಒಂದು ನೈಸರ್ಗಿಕ ಸೂಚಕವಾಗಿದೆ. ಇದೇನೆಂದರೆ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಅದಕ್ಕೋಸ್ಕರ ಸಾಬೂನು ಒಂದು ಪ್ರತ್ಯಾಮ್ಲೀಯ ಅಂಶವಾಗಿದ್ದು ಅದಕ್ಕೋಸ್ಕರ ಏನಂತಾರೆ ಅರಿಶಿನ ಏನಿರ್ತದಲ್ಲ ಅದು ಸಾಬೂನಿನೊಂದಿಗೆ ಅಥವಾ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಏನು ಮಾಡ್ತದೆ ಅಂದರೆ ಅದರ ಕಲರನ್ನು ಚೇಂಜ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು 2 ಅಂಕದ ಪ್ರಶ್ನೆ ಇನ್ನೊಂದು ಯಾವುದಂದರೆ 3 ಪ್ರಮಾಣಗಳಲ್ಲಿ ಬಟ್ಟಿ ಇಳಿಸಿದ ನೀರು, ಒಂದು ಆಮ್ಲೀಯ ನೀರು, ಇನ್ನೊಂದು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ನೀಡಿದಾಗ ನೀವು ಕೆಂಪು ಲಿಟ್ಮಸ್ ಮಾತ್ರ ನೀಡಿದಾಗ ಕೊಟ್ಟಿರುವ ಪ್ರಮಾಣಗಳಲ್ಲಿನ ದ್ರಾವಣಗಳನ್ನು ಪತ್ತೆ ಹಚ್ಚುವಿರಿ. ಇದು 2 ಅಂಕದ ಪ್ರಶ್ನೆಯಾಗಿದೆ. ಉತ್ತರವನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಲಿಟ್ಮಸ್ ಕಾಗದವನ್ನು ಒಂದೊಂದು ಪ್ರಮಾಣದಲ್ಲಿ ಅದ್ದಿ ಹೊರತೆಗೆಯಬೇಕು. ಇನ್ನೊಂದು ಪ್ರಮಾಣದಲ್ಲಿ ಅದ್ದುವ ಮೊದಲು ಅಸವಿತ ನೀರಿನಲ್ಲಿ ತೊಳೆಯಬೇಕು. ಏನು ಮಾಡಬೇಕಂದ್ರೆ ಅಸವಿತ ನೀರಿನಲ್ಲಿ ತೊಳೆಯಬೇಕು. ಕೆಳಗಿನ ವೀಕ್ಷಣೆಗಳನ್ನು ಆಧರಿಸಿ ದ್ರಾವಣಗಳನ್ನು ಗುರುತಿಸಬೇಕು. ವೀಕ್ಷಣೆ ತೀರ್ಮಾನ ಏನಂದರೆ ಬಣ್ಣ ಬದಲಾಗದಿದ್ದರೆ ಅದೇನೆಂದರೆ ಬಟ್ಟೆ ಇಳಿಸಿದ ನೀರು ಅಂತ ಕರಿಬೋದು. ಕೆಂಪು ಲಿಟ್ಮಸ್ ನೀರು ನೀಲಿ ಲಿಟ್ಮಸ್ಗೆ ತಿರುಗಿದಾಗ ಅದು ಪ್ರತ್ಯಾಮ್ಲ ಅಂತ ಕರಿಬೋದು. ಇನ್ನು ನೀಲಿಯಾದ ಲಿಟ್ಮಸ್ ಕಾಗದ ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಆಮ್ಲೀಯ ಅಂತ ನಾವು ಕರಿಬೋದು. ಇನ್ನು 3ನೇ ಪ್ರಶ್ನೆ, ಹಿತ್ತಾಳ ಅಮ್ಮ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡದಂತೆ ಪದೇ ಪದೇ ಎಚ್ಚರಿಸ್ತಾಳೆ ಏಕೆ? ಅಥವಾ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಟ್ಟ ಮೊಸರು
ಮತ್ತು ಹುಳಿ ಪದಾರ್ಥಗಳು ಸೇವಿಸಲು ಅಪಾಯಕಾರಿ ಏಕೆ ಅಂತ ಕೇಳಿದರೆ ಇದು 1 ಅಂಕದ ಪ್ರಶ್ನೆಯಾಗಿದೆ. ಏಕೆಂದರೆ ಮೊಸರು ಮತ್ತು ಹುಳಿ ಪದಾರ್ಥಗಳಲ್ಲಿ ಆಮ್ಲವು ಹಿತ್ತಾಳೆ ಮತ್ತು ತಾಮ್ರಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಮತ್ತು ಹಾಗೂ ವಿಷಕಾರಿ ವಸ್ತುಗಳನ್ನು ಉತ್ಪತ್ತಿ ಮಾಡ್ತದೆ. ಅದಕ್ಕೋಸ್ಕರ ಇದು ಅಪಾಯಕಾರಿ ಅಂತ ನಾವು ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, HCl, HNO3, CH, COOH ಇವುಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಸಂಯುಕ್ತ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ? ಅಥವಾ HCl, HNO3, CH3, COOH ಇವು ದ್ರವಿಸಿದ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳಾಗಿವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕತೆಯನ್ನು ಹೊಂದಿಲ್ಲ. ಕಾರಣ ಕೊಡಿ ಅಂತ ಕೇಳಿದರೆ ಇದು 2 ಅಂಕದ ಪ್ರಶ್ನೆಯಾಗಿದೆ. ಉತ್ತರ ಏನಂದರೆ ಏಕೆಂದರೆ HCl, HNO3, CH3, COOH ದ್ರವಿಸಿದ ಸ್ಥಿತಿಯಲ್ಲಿ H+ ಅಯಾನುಗಳನ್ನು ಉಂಟು ಮಾಡ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ಗಳು ಏನು ಮಾಡ್ತವೆ ಅಂದರೆ H+ ಅಯಾನುಗಳನ್ನು ಜಲೀಯ ದ್ರಾವಣದಲ್ಲಿ ಉಂಟು ಮಾಡೋದಿಲ್ಲ ಅಂತ ನಾವು ಹೇಳ್ಬೋದು. ಇನ್ನು 5th ಕ್ವಶನ್, ಯಾವ ಸಂದರ್ಭದಲ್ಲಿ ಒಬ್ಬ ರೈತನನ್ನು ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣವನ್ನು ಬೆರೆಸ್ತಾನೆ? ಅಥವಾ ಒಬ್ಬ ಕೃಷಿ ತಜ್ಞರು ಕೃಷಿ ಭೂಮಿಗೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣವನ್ನು ಹಾಕಲು ಸಲಹೆ ನೀಡ್ತಾರೆ ಏಕೆ ಅಂತ ಕೇಳಿದರೆ ಇದು 2 ಅಂಕದ ಪ್ರಶ್ನೆಯಾಗಿದೆ. ಉತ್ತರವನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ ಬೆಳೆ ಉತ್ತಮವಾಗಿ ಬೆಳೆಯಲು ನಿರ್ದಿಷ್ಟವಾಗಿ pH ಮೌಲ್ಯದ ಅಗತ್ಯ ಇರ್ತದೆ. ಮಣ್ಣಿನ ಆಮ್ಲೀಯತೆ ಹೆಚ್ಚಿದಾಗ ಬೆಳೆ ಚೆನ್ನಾಗಿ ಬರದಿದ್ದರೆ ಬರುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸುಟ್ಟ ಸುಣ್ಣ ಅಥವಾ ಅರಳಿದ ಸುಣ್ಣವನ್ನು ಇದೊಂದು ಆಮ್ಲೀಯವಾಗಿದ್ದು ಅಥವಾ ಕ್ಷಾರವಾಗಿದ್ದು ಮಣ್ಣಿಗೆ ಸೇರಿಸಿದರೆ ಅಲ್ಲಿರ್ತಕ್ಕಂಥ ಆಮ್ಲೀಯತೆಯನ್ನು ಕಡಿಮೆ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣಕ್ಕೆ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದ ಹಾಕಿದಾಗ ಯಾವುದೇ ಬಣ್ಣ ಬದಲಾಗುವುದಿಲ್ಲ. ಅದೇ ದ್ರಾವಣವನ್ನು ವಿದ್ಯುತ್ ಹರಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ಗೆ ತಿರುಗುತ್ತದೆ. ಯಾವ ಉತ್ಪನ್ನ ಈ ಬಣ್ಣ ಬದಲಾವಣೆಗೆ ಕಾರಣವಾಗಿದೆ? ಅದರ 2 ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ಇದು 3 ಅಂಕದ ಪ್ರಶ್ನೆಯಾಗಿದೆ. ಇಂಪಾರ್ಟೆಂಟ್. ಉತ್ತರವನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಕಾರಣ ಏನಂದರೆ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಹೇಳ್ಬೋದು. ಇದು ಪ್ರತ್ಯಾಮ್ಲೀಯವಾದಂಥ ಕಾರಣ ಏನಂದರೆ ಕೆಂಪು ಲಿಟ್ಮಸ್ ನೀಲಿ ಲಿಟ್ಮಸ್ಗೆ ತಿರುಗ್ತದೆ. ಉಪಯೋಗಗಳೇನೆಂದರೆ ಲೋಹಗಳ ಜಡ್ಡು ನಿವಾರಣೆಗೆ ಇದನ್ನು ಬಳಸ್ತಾರೆ. ಇನ್ನು ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಮತ್ತು ಸಂಶ್ಲೇಷಿತ ಎಳೆಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, NaCl+, H2O+, CO2+, NH3 NH4Cl+ X. ಈ ಸಮೀಕರಣದಲ್ಲಿ X ಸಂಯುಕ್ತವನ್ನು ಹೆಸರಿಸಿ. X ಸಂಯುಕ್ತವನ್ನು ಆಮ್ಲಶಾಮಕವಾಗಿ ಬಳಸ್ತಾರೆ ಏಕೆ? X ವಸ್ತುವನ್ನು ಬಳಸಿ ವಾಷಿಂಗ್ ಸೋಡಾ ತಯಾರಿಸುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದರೆ ಇದು ಕೂಡ 3 ಅಂಕದ ಪ್ರಶ್ನೆಯಾಗಿದೆ. ಉತ್ತರವನ್ನು ನೋಡ್ಕೊಂಡು ಹೋಗ್ಬೇಕಂದ್ರೆ ಈ ಮೇಲಿನ ಸಮೀಕರಣದಲ್ಲಿ X ಸಂಯುಕ್ತವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದೆ. ಏನಂದರೆ ಸೋಡಿಯಂ ಬೈಕಾರ್ಬೋನೇಟ್ ಆಗಿದೆ. ಇದು ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದು ಹೆಚ್ಚಿನ ಆಮ್ಲವನ್ನು ತಟಸ್ಥೀಕರಣಗೊಳಿಸತಕ್ಕಂಥ ತಟಸ್ಥೀಕರಣ ಅಂತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ವಾಷಿಂಗ್ ಸೋಡಾದ ತಯಾರಿಕೆ ಹೇಗೆಂದರೆ ಬೇಕಿಂಗ್ ಸೋಡಾವನ್ನು ಕಾಯಿಸಿದಾಗ ಸೋಡಿಯಂ ಕಾರ್ಬೋನೇಟ್ ಆಗಿ ದೊರೆಯುತ್ತದೆ. ಈ ಸೋಡಿಯಂ ಕಾರ್ಬೋನೇಟನ್ನು ಪುನರ್ಸ್ಫಟಿಕೀಕರಿಸಿದಾಗ ಏನಂದರೆ ಸೋಡಿಯಂ ವಾಷಿಂಗ್ ಸೋಡಾ ಆಗಿ ಪರಿವರ್ತನೆ ಹೊಂದುತ್ತದೆ. ಇಲ್ಲಿ ನೋಡಿ, ಇದು ಸಮೀಕರಣ ಆಗಿದೆ. ಇದನ್ನು ಒಂದ್ಸರಿ ನೋಡ್ಕೊಂಬಿಡಿ. ಇನ್ನು 8ನೇ ಪ್ರಶ್ನೆ, ಲೋಹೀಯ ಕಾರ್ಬೋನೇಟ್ ಜೊತೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ? ಈ ಅನಿಲವನ್ನು ಸುಣ್ಣದ ತಿಳಿ ನೀರಿಗೆ ಹಾಯಿಸಿದಾಗ ಉಂಟಾಗ್ತಕ್ಕಂಥ ಬದಲಾವಣೆಯನ್ನು ತೋರಿಸುವ ಸಮೀಕರಣವನ್ನು ಬರೆಯಿರಿ. ಮತ್ತು ಉಂಟಾಗ್ತದ ಪ್ರಕ್ಷೇಪವನ್ನು ಯಾವ ಬಣ್ಣದಲ್ಲಿ ಇರ್ತದೆ ಅಂತ ಬರೆಯಿರಿ ಅಂತ ಹೇಳಿದರೆ ಇದು ಕೂಡ 3 ಅಂಕದ ಪ್ರಶ್ನೆಯಾಗಿದೆ. ಉತ್ತರವನ್ನು ನೋಡ್ಕೋಬೇಕಂದ್ರೆ ಅನಿಲ ಯಾವುದಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಅನಿಲ ಬಿಡುಗಡೆ ಆಗ್ತದೆ. ನೆಕ್ಸ್ಟು ಸಮೀಕರಣ ಈ ರೀತಿ ಇರ್ತದೆ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. CaOH + CO2 ಆರೋಮಾರ್ಕ್ CaCO3 + H2O ಅಂತ ನಾವು ಹೇಳ್ಬೋದು. ಇನ್ನು ಯಾವ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಅಂದರೆ ಬಿಳಿ ಬಣ್ಣದ ಪ್ರಕ್ಷೇಪ ಆಗಿದ್ದು CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತದ್ದು ಬಿಳಿಯ ಬಣ್ಣದ ಪ್ರಕ್ಷೇಪ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಒಂದು ಹಣ್ಣನ್ನು ಚಾಕುವಿನಿಂದ ಕತ್ತರಿಸಿ ತಕ್ಷಣ ಲಿಟ್ಮಸ್ ದ್ರಾವಣವನ್ನು
ಹೊಂದಿರುವ ನೀರಿನಲ್ಲಿ ಅದ್ದಿದಾಗ ದ್ರಾವಣವು ಒಂದು ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗಿದರೆ ಆ ಹಣ್ಣು ಯಾವ ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು. ನೀಲಿ ಲಿಟ್ಮಸ್ ಇದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಅದು ಯಾವುದಂದರೆ ಆಮ್ಲೀಯ ಗುಣಗಳನ್ನು ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು. ಇದು 1 ಅಂಕದ ಪ್ರಶ್ನೆಯಾಗಿದೆ. 5 ಅಂಕದ ಪ್ರಶ್ನೆಯನ್ನು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾವು ನೋಡ್ಕೊಂಡು ಹೋಗಬೇಕಾದ್ರೆ, ಒಂದು ಪ್ರಮಾಣದಲ್ಲಿ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡು ಅದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಹಾಕಿದಾಗ, ಫಸ್ಟ್ ಕ್ವಶನ್ ಏನಂದರೆ ಅದರಲ್ಲೇ ಇರತಕ್ಕಂಥ ಸಬ್ ಕ್ವಶನ್ ಎ ಕ್ವಶನ್ ಯಾವುದಂದರೆ ಸತುವಿನ ಚೂರಿನ ಮೇಲ್ಮೈ ಮೇಲೆ ಯಾವ ಬದಲಾವಣೆಯನ್ನು ನಾವು ಕಾಣಬಹುದು ಅಂತ ಕೇಳಿದರೆ, ಇಲ್ಲಿ ಏನಂದರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನಾವು ಸತುವಿನ ಚೂರಿನ ಮೇಲ್ಮೈ ಮೇಲೆ ಕಾಣಬಹುದು ಅಂತ ಉತ್ತರ ಆಗಿದೆ. ಇನ್ನು ಸೆಕೆಂಡ್ ಏನಂದರೆ ಬಿಡುಗಡೆಯಾದ ಅನಿಲವನ್ನು ಸೋಪಿನ ದ್ರಾವಣದಲ್ಲಿ ಹಾಯಿಸಿದಾಗ ಯಾವ ಬದಲಾವಣೆಗಳು ಉಂಟಾಗ್ತವೆ ಅಂದರೆ, ಅದು ಏನಾಗ್ತದೆ ಅಂದರೆ ಆ ಅನಿಲವು ಗುಳ್ಳೆಗಳನ್ನು ಉಂಟು ಮಾಡಿ ಹೋಗ್ತದೆ ಮತ್ತು ಆ ಗುಳ್ಳೆಯನ್ನು ಬೆಂಕಿಯ ಸ್ಪರ್ಶಕ್ಕೆ ತಂದಾಗ ಅದು ಏನಾಗ್ತದೆ ಸ್ಫೋಟ ಆಗ್ತದೆ ಅಂತ ನಾವು ಹೇಳ್ಬೋದು. ಸೋಡಿಯಂ ಗುಳ್ಳೆಗಳು ಹೈಡ್ರೋಜನ್ ಅನಿಲವನ್ನು ತುಂಬಿಸಿಕೊಂಡು ಮೇಲಕ್ಕೆ ಹೋಗ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಇದರಲ್ಲೇ ಸಬ್ ಕ್ವಶನ್ ಸಿ ಕ್ವಶನ್ ಯಾವುದಂದರೆ ಸೋಪಿನ ದ್ರಾವಣದಲ್ಲಿ ಗುಳ್ಳೆಗಳ ಉಂಟಾಗಲು ಕಾರಣಗಳು ಏನಂತ ಹೇಳಿದರೆ, ಹೈಡ್ರೋಜನ್ ಅನಿಲವನ್ನು ಸೋಪಿನ ದ್ರಾವಣದಲ್ಲಿ ಹಾಯಿಸಿದಾಗ ಅದು ದ್ರಾವಣದಿಂದ ವಿಲೀನವಾಗುವುದಿಲ್ಲ ಮತ್ತು ಬದಲಾಗಿ ಏನು ಮಾಡ್ತದೆ ಅಂದರೆ ದ್ರಾವಣದಿಂದ ವಾತಾವರಣಕ್ಕೆ ಹೋಗಲು ಪ್ರಯತ್ನಿಸ್ತದೆ. ಮತ್ತು ಸೋಪಿನ ದ್ರಾವಣದ ಮೇಲ್ಮೈ ಬಂದಾಗ ಸೋಪಿನ ದ್ರಾವಣದ ಜೊತೆ ಗುಳ್ಳೆಗಳನ್ನು ಉಂಟು ಮಾಡ್ತದೆ ಅಂತ ನಾವು ಹೇಳ್ಬೋದು. ಹೈಡ್ರೋಜನ್ ಅನಿಲ ಏನು ಮಾಡ್ತದೆ ಅಂದರೆ ಆ ದ್ರಾವಣದಲ್ಲಿ ವಿಲೀನವಾಗಲು ಅಂದರೆ ಸೇರಿಕೊಳ್ಳಲು ಇಷ್ಟಪಡಲ್ಲ. ಅದೇನು ಮಾಡ್ತದೆ ಅಂದರೆ ವಾತಾವರಣದಲ್ಲಿ ಹಾರಕ್ಕೆ ಇಷ್ಟಪಡ್ತದೆ. ಅದಕ್ಕೋಸ್ಕರ ಅದು ಗುಳ್ಳೆಗಳನ್ನು ಉಂಟು ಮಾಡಿಕೊಂಡು ಏನು ಮಾಡ್ತದೆ ಅಂದರೆ ವಾತಾವರಣಕ್ಕೆ ಹೋಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಸಬ್ ಕ್ವಶನ್ ಡಿ ಕ್ವಶನ್ ಅಂದರೆ ಅನಿಲ ತುಂಬಿದ ಗುಳ್ಳೆಗಳನ್ನು ಹತ್ತಿರ ಉರಿಯುತ್ತಿರ್ತಕ್ಕಂಥ ಮೇಣಬತ್ತಿಗೆ ತಂದಾಗ ಏನನ್ನು ವೀಕ್ಷಿಸಬಹುದು, ಏನಂದರೆ ಪಾಪ್ ಅಂತಕ್ಕಂಥ ಶಬ್ದದೊಂದಿಗೆ ಬೆಂಕಿ ಹತ್ತಿ ಉರಿಯುತ್ತದೆ ಅಂತ ನಾವು ಹೇಳಬಹುದು. ಇನ್ನು ಈ ಕ್ವಶನ್ ಯಾವುದಂದರೆ ಸಲ್ಫ್ಯೂರಿಕ್ ಆಮ್ಲದ ಬದಲಾಗಿ HCl, HNO3, CH3COOH ಆಮ್ಲಗಳನ್ನು ತೆಗೆದುಕೊಂಡಾಗ ಏನನ್ನು ವೀಕ್ಷಿಸಬಹುದು ಅಂತ ಹೇಳಿದ್ರೆ, ಇವುಗಳನ್ನು ತಗೊಂಡಾಗ ಏನಾಗ್ತದೆ ಅಂದರೆ ಮೇಲಿನ ಫಲಿತಾಂಶಗಳೇ ಕಾರಣವಾಗ್ಬೋದು. ಏನಂದರೆ ಮೇಲೆ ಬರ್ತಕ್ಕಂಥ ಫಲಿತಾಂಶಗಳೇ ಕಂಡು ಬರ್ಬೋದು ಅಂತ ನಾವು ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಒಂದು ಪ್ರಮಾಣದಲ್ಲಿ 2 ml ಸಾರಯುಕ್ತ NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ದ್ರಾವಣ ತೆಗೆದುಕೊಂಡು ಅದಕ್ಕೆ 2 ಹನಿ ಫೆನಾಪ್ಥಲಿನ್ ದ್ರಾವಣವನ್ನು ಹಾಕಿದಾಗ ಉಂಟಾಗ್ತಕ್ಕಂಥ ಆಪ್ಷನ್ ಎ ಕ್ವಶನ್ ಏನಂದರೆ ಉಂಟಾದ ದ್ರಾವಣದ ಬಣ್ಣ ಯಾವುದಂದ್ರೆ ಗುಲಾಬಿ ಬಣ್ಣ ಅಂತ ಹೇಳ್ಬೋದು. ಯಾಕಂದರೆ ಈ ದ್ರಾವಣದ ಕೆಲವು ಹನಿಗಳನ್ನು ಹೈಡ್ರೋಕ್ಲೋರಿಕ್ ಆಮ್ಲದ ಹಾಯಿಸಿದಾಗ ದ್ರಾವಣದಲ್ಲಿ ಏನಾದರೂ ಬದಲಾವಣೆ ಕಂಡು ಬರ್ತದೆ ಅಂತ ಹೇಳಿದ್ರೆ ಉತ್ತರ ಏನಂದರೆ ಒಂದೊಂದೇ ಹನಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕುತ್ತಾ ಬಂದಾಗ ದ್ರಾವಣ ಏನಾಗ್ತದೆ ಅಂದರೆ ಪೆಲವಗೊಂಡು ನಂತರ ಬಣ್ಣರಹಿತವಾಗ್ತದೆ ಅಂತ ನಾವು ಹೇಳಬಹುದು. ಇನ್ನು ಸಿ ಕ್ವಶನ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿದಾಗ ದ್ರಾವಣದಲ್ಲಿ ಫಿನಾಪ್ಥಲಿನ್ ಬಣ್ಣ ಬದಲಾಗಲು ಕಾರಣವೇನು ಅಂತ ಕೇಳಿದ್ರೆ, ಹೈಡ್ರೋಕ್ಲೋರಿಕ್ ಪ್ರಬಲ ಆಮ್ಲವಾಗಿದ್ದು ಏನು ಮಾಡ್ತದೆ ಅಂದರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಮ್ಲ ಆಗಿದೆ. ಅದನ್ನು ಏನು ಮಾಡ್ತದೆ ತಟಸ್ಥೀಕರಣಗೊಳಿಸ್ತದೆ. ಅದಕ್ಕೋಸ್ಕರ ಫಿನಾಪ್ಥಲಿನ್ ಬಣ್ಣ ಚೇಂಜ್ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಡಿ ಕ್ವಶನ್ ಅಂದರೆ ಫಿನಾಪ್ಥಲಿನ್ ದ್ರಾವಣದ ಬಣ್ಣ ಮತ್ತೆ ಗುಲಾಬಿ ಬಣ್ಣಕ್ಕೆ ತರಿಸಬಹುದೇ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ಫಿನಾಪ್ಥಲಿನ್ ದ್ರಾವಣಕ್ಕೆ ಮತ್ತೆ ಸೋಡಿಯಂ ದ್ರಾವಣವನ್ನು ಹಾಕುವುದರಿಂದ ಏನಾಗ್ತದೆ ಮತ್ತೆ ಅದು ಗುಲಾಬಿ ಬಣ್ಣಕ್ಕೆ ಬರ್ತದೆ ಅಂತ ನಾವು ಹೇಳ್ಬೋದು. ಇನ್ನು 12ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಅಮೃತಶಿಲೆ ಚೂರುಗಳನ್ನು ಹಾಕಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲವನ್ನು ಸುಣ್ಣದ ತಿಳಿ ನೀರಿಗೆ ಹಾಯಿಸಲಾಗಿದೆ. ಉತ್ತರ ಏನಂದರೆ ಎ ಕ್ವಶನ್ ಯಾವುದಂದರೆ ಇದರಲ್ಲಿ ಸುಣ್ಣದ ತಿಳಿನೀರಿನಲ್ಲಿ ಯಾವ ಬದಲಾವಣೆಗಳು ಉಂಟಾಗ್ತವೆ ಅಂದರೆ ಉತ್ತರ ಏನಂದರೆ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗಾಗ್ತದೆ ಅಂತ ಹೇಳ್ಬೋದು. ಇನ್ನು ಬಿ ಕ್ವಶನ್ ಯಾವುದಂದ್ರೆ ಮೇಲಿನ ಬದಲಾವಣೆಯನ್ನು ಪ್ರತಿನಿಧಿಸ್ತಕ್ಕಂಥ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ
CaCO3 ಪ್ಲಸ್ 2HCl ಆ್ಯರೋ ಮಾರ್ಕ್ Cl2 ಪ್ಲಸ್ H2O ಪ್ಲಸ್ CO2 ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು 13ನೇ ಪ್ರಶ್ನೆ, ABCD ದ್ರಾವಣಗಳ ಮೌಲ್ಯಕ್ರಮವಾಗಿ 5, 12, 8 ಮತ್ತು 9 ಆಗಿವೆ. ಈ ದ್ರಾವಣಗಳನ್ನು ಅವುಗಳ ಹೈಡ್ರಾಕ್ಸಿಲ್ ಅಯನುಗಳನ್ನು ಸಾರತೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಮತ್ತು ಅವುಗಳಲ್ಲಿ ಪ್ರಬಲ ಆಮ್ಲೀಯ ಗುಣ ಹೊಂದಿರತಕ್ಕಂಥ ದ್ರಾವಣ ಯಾವುದು ಮತ್ತು ನಮ್ಮ ಬಾಯಿಯ pH ಮೌಲ್ಯ ಎ ದ್ರಾವಣದ ಮೌಲ್ಯ ಆದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ಹೈಡ್ರಾಕ್ಸಿಲ್ ಅಯನುಗಳ ಸಾರತೆ ಯಾವ ರೀತಿ ಇರ್ತದೆ ಅಂದರೆ ಈ ರೀತಿ ಇರ್ತದೆ ನೋಡಿ. ದೆನ್ ನೆಕ್ಸ್ಟ್ ದ್ರಾವಣ ಎ ಪ್ರಬಲ ಆಮ್ಲೀಯ ಗುಣಗಳನ್ನು ಹೊಂದಿರ್ತವೆ. ದೆನ್ ನೆಕ್ಸ್ಟ್ ಇಲ್ಲಿ ಬಾಯಿಯಲ್ಲಿ ಈ ಆಮ್ಲೀಯ ಗುಣ ಹೆಚ್ಚಾದರೆ ಏನಾಗ್ತದೆ ಅಂದರೆ ಹಲ್ಲುಗಳ ಸವೆತ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು 14ನೇ ಪ್ರಶ್ನೆ, ಒಂದು ಪ್ರಮಾಣದಲ್ಲಿ 1 ಗ್ರಾಂ ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ? ಇದನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ಯಾವ ಬದಲಾವಣೆಗಳು ಕಾಣುವಿರಿ? ಈ ಪ್ರಯೋಗದಿಂದ ನೀವು ಕೈಗೊಳ್ಳತಕ್ಕಂಥ ನಿರ್ಧಾರವೇನು ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ಅನಿಲ ಬಿಡುಗಡೆ ಆಗ್ತದೆ. ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಬಿಡುಗಡೆಯಾದ ಅನಿಲ ಶುಷ್ಕ ನೀಲಿ ಲಿಟ್ಮಸನ್ನು ಬದಲಾಯಿಸುವುದಿಲ್ಲ, ಆದರೆ ಒದ್ದೆಯಾದ ನೀಲಿ ಲಿಟ್ಮಸ್ ಅನಿಲವನ್ನು ಬದಲಾಯಿಸ್ತದೆ. ತೀರ್ಮಾನ: ನೀರು ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯನುಗಳು ಬೇರ್ಪಡುವಿಕೆ ಸಾಧ್ಯವಿಲ್ಲ. ಅನಿಲ ಯಾವುದಂದರೆ HClನ ಅನಿಲ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 15th ಕ್ವಶನ್ ಈಸ್, ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾಗಲು ಯಾವ ಪರಿಣಾಮಗಳು ಉಂಟಾಗ್ತವೆ? ಈ ಪರಿಸ್ಥಿತಿಗೆ ಪರಿಹಾರವನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಇದು 2 ಮಾರ್ಕ್ನ ಕ್ವಶನ್ ಆಗಿದೆ. ಉತ್ತರ ಏನಂದರೆ ಜಠರದಲ್ಲಿ ಅತಿ ಹೆಚ್ಚು ಆಮ್ಲ ಬಿಡುಗಡೆಯಾದಾಗ ನೋವು ಮತ್ತು ಉರಿ ಕಾಣಿಸ್ತೇವೆ. ಪರಿಹಾರ: ಆಮ್ಲಶಾಮಕವನ್ನು ಆಮ್ಲಶಾಮಕ ಎಂದು ಕರೆಯಲ್ಪಡ್ತಕ್ಕಂಥ ಪ್ರತ್ಯಾಮ್ಲಗಳನ್ನು ಬಳಸಬೇಕು ಅಂತ ನಾವು ಹೇಳ್ಬೋದು. ಇನ್ನು 16ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕಗಳಲ್ಲಿ ಸಂಗ್ರಹಿಸಿ ಇಡುತ್ತಾರೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆಯಾಗಿದೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸು ತೇವಾಂಶನ ಹೀರಿಕೊಂಡು ಏನಾಗ್ತದೆ ಅಂದರೆ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ. ಇದನ್ನು ತಪ್ಪಿಸಲು ಏನು ಮಾಡಬೇಕಂದ್ರೆ ತೇವಾಂಶದಿಂದ ಇದನ್ನು ದೂರ ಇಡಬೇಕು ಅಂತ ನಾವು ಹೇಳ್ತೇವೆ. ದೆನ್ ನೆಕ್ಸ್ಟ್ 17ನೇ ಪ್ರಶ್ನೆ, ತಾಜಾ ಹಾಲಿನ pH 6 ಆಗಿದ್ದು ಅದು ಮೊಸರಾಗದಂತೆ ಅದರ pH ಹೇಗೆ ಬದಲಾಗ್ತದೆ? ಮೊಸರಾದಂತೆ ಅದರ pH ಹೇಗೆ ಬದಲಾಗ್ತದೆ ಎಂದು ನೀವು ಭಾವಿಸ್ತೀರಿ? ಇದಕ್ಕೆ ಉತ್ತರವನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ ಏನಂದರೆ ಹಾಲು ಮೊಸರಾದಂತೆ ಅದರ pH ಮೌಲ್ಯ ಕಡಿಮೆ ಆಗ್ತದೆ. ಯಾಕಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರ್ತಕ್ಕಂಥ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ತದೆ. ಅದಕ್ಕೋಸ್ಕರ ಆಮ್ಲಗಳ pH ಯಾವಾಗಲೂ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಏನಾದರೆ pH ಕಡಿಮೆ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ, ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸ್ತಾನೆ. ಇದರಲ್ಲಿರ್ತಕ್ಕಂಥ ಕ್ವಶನ್ ಯಾವುದಂದರೆ ಅವನು ತಾಜಾ ಹಾಲಿಗೆ pH ಅನ್ನು 6ರಿಂದ ಹೆಚ್ಚು ಕ್ಷಾರೀಯದ ಕಡೆಗೆ ಏಕೆ ಬಯಸ್ತಾನೆ ಅಂತ ಕೇಳಿದರೆ ಇದರ ಉತ್ತರ ಏನಂದರೆ ಹಾಲಿನ ಸಂಗ್ರಹ ಯೋಗ್ಯ ಅವಧಿಯಲ್ಲಿ ಹೆಚ್ಚಿಸಲು ಅವನು ತಾಜಾ ಹಾಲಿಗೆ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಬದಲಾಯಿಸ್ತಾನೆ ಅಂತ ನಾವು ಹೇಳ್ಬೋದು. ಇನ್ನು ಬಿ ಕ್ವಶನ್ ಅಂದರೆ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದೇಕೆ ಅಂತ ಕೇಳಿದರೆ ಉತ್ತರ ಅಂದರೆ ಹಾಲು ಸ್ವಲ್ಪ ಹೆಚ್ಚು ಕ್ಷಾರೀಯವಾದುದರಿಂದ ಆ ಹಾಲು ಏನಾದರೆ ಮೊಸರಾಗಲು ಸಮಯವನ್ನು ತೆಗೆದುಕೊಳ್ತದೆ ಅಂತ ನಾವು ಹೇಳ್ಬೋದು. ಇನ್ನು 19ನೇ ಪ್ರಶ್ನೆ, ಕಾರಣ ಕೂಡ ಹೇಗಿದೆ, ಆಮ್ಲವನ್ನು ನೀರಿಗೆ ಹಾಕಬೇಕೇ ಹೊರತು ನೀರನ್ನು ಆಮ್ಲಕ್ಕಲ್ಲ, ಅಥವಾ ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು
ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದಕ್ಕೆ ಅಂತ ಕೇಳಿದರೆ ಇದು 2 ಅಂಕದ ಪ್ರಶ್ನೆಗಳಾಗಿವೆ. ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಉತ್ತರ ಏನಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ವಿಲೀನಗೊಳ್ಳುವ ಪ್ರಕ್ರಿಯೆ ಬಹಿರುಷ್ಣಕ ಕ್ರಿಯೆಯಾಗಿದೆ. ಇನ್ನು ನೀರನ್ನು ಸಾರೀಕೃತ ಆಮ್ಲದ ಸೇರಿಸುವಾಗ ಉತ್ಪತ್ತಿಯಾಗ್ತಕ್ಕಂಥ ಉಷ್ಣವು ಮಿಶ್ರಣದಿಂದ ಹೊರ ಸಿಡಿದು ಹೋಗ್ತಕ್ಕಂಥ ಮತ್ತು ಸುಟ್ಟು ಗಾಯಗಳಾಗ್ತಕ್ಕಂಥ ಆಗಬಹುದು. ಮತ್ತು ಅತಿಯಾದ ಉಷ್ಣದಿಂದ ಗಾಜಿನ ಸಂಗ್ರಾಹಕ ಕೂಡ ಒಡೆದು ಹೋಗ್ಬೋದು ಅಂತ ನಾವು ಹೇಳ್ಬೋದು. ಇನ್ನು 20ನೇ ಪ್ರಶ್ನೆ ಏನಂದರೆ ಬಾಯಿಯ pH ಮೌಲ್ಯ ಹೆಚ್ಚಾಗಲು ಕಾರಣವೇನು? ಇದರಿಂದಾಗುವಂಥ ಹಲ್ಲಿನ ಸಮಸ್ಯೆಗಳೇನು? ಇದನ್ನು ಹೇಗೆ ತಡೆಗಟ್ಟುವುದು ಅಂತ ಕೇಳಿದರೆ, ಅಥವಾ ಚಾಕ್ಲೇಟ್ ಮತ್ತು ಸಿಹಿ ತಿನಿಸುಗಳನ್ನು ತಿನ್ನುವುದರಿಂದ ಹಲ್ಲು ಹೇಗೆ ಹಾಳಾಗ್ತವೆ, ಇದನ್ನು ಹೇಗೆ ತಪ್ಪಿಸುವುದಂತ ಕೇಳಿದ್ದಾರೆ. ಉತ್ತರ ಏನಂದರೆ ಹಲ್ಲಿನ ಎನಾಮಲ್ ರಾಸಾಯನಿಕ ಕ್ಯಾಲ್ಸಿಯಂ ಫಾಸ್ಫೇಟ್ನಿಂದ ಮಾಡಲ್ಪಟ್ಟಿರುತ್ತದೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದಿರ್ತಕ್ಕಂಥ ಸಕ್ಕರೆ ಮತ್ತು ಆಹಾರದ ಕಣಗಳು ವಿಘಟನೆಗೊಂಡು ಬಾಯಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಆಮ್ಲಗಳನ್ನ ಉತ್ಪತ್ತಿ ಮಾಡ್ತವೆ. ಆಗ ಬಾಯಿಯ pH ಮೌಲ್ಯ ಕಡಿಮೆಯಾಗಿ ಬಾಯಿಯ pH ಮೌಲ್ಯಕ್ಕೆ 5.5ಕ್ಕಿಂತ ಕಡಿಮೆಯಾದ ಹಲ್ಲಿನ ಎನಾಮಲ್ ಏನಾಗ್ತದೆ ಅಂದರೆ ಸವೆತಕ್ಕೆ ಒಳಪಡ್ತದೆ. ಇದನ್ನು ತಡೆಗಟ್ಟಲು ಏನು ಮಾಡಬೇಕಂದ್ರೆ ಪ್ರತ್ಯಾಮ್ಲ ಟೂತ್ಪೇಸ್ಟ್ಗಳನ್ನು ನಾವು ಬಳಸಬೇಕು. ಇದು ಹೆಚ್ಚುವರಿ ಆಮ್ಲವನ್ನು ತಟಸ್ಥೀಕರಣಗೊಳಿಸ್ತದೆ ಅಂತ ನಾವು ಹೇಳ್ಬೋದು. ಇನ್ನು 21ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಚಾರಣ ಹೊರಟಾಗ ಒಬ್ಬ ವಿದ್ಯಾರ್ಥಿಗೆ ಆಕಸ್ಮಿಕವಾಗಿ ತುರಿಕೆ ಗಿಡದ ಎಲೆಗಳು ತಾಗಿ ಏನಾಗ್ತದೆ ಅಂದರೆ ಉರಿ ಉಂಟಾಗ್ತದೆ. ಏನಂದರೆ ಇದನ್ನು ಉಂಟು ಮಾಡುವ ಹಾಗೂ ನೋವನ್ನು ಕಡಿಮೆ ಮಾಡಲು ಉರಿ ಮತ್ತು ನೋವನ್ನು ಕಡಿಮೆ ಮಾಡಲು ನೀವು ಯಾವ ರೀತಿಯ ಸಲಹೆಗಳನ್ನು ನೀಡ್ತೀರಿ ಅಂತ ಹೇಳಿದರೆ, ಉತ್ತರ ಏನಂದರೆ ಈ ತುರಿಕೆ ಗಿಡಗಳು ಏನು ಹೊಂದಿರ್ತಾವೆ ಅಂದರೆ ಮೆಥೆನೋಯಿಕ್ ಆಮ್ಲವನ್ನು ಹೊಂದಿರ್ತಾವೆ. ಅದಕ್ಕೋಸ್ಕರ ಇಲ್ಲಿ ನೋವು ಮತ್ತು ಉರಿ ಉಂಟಾಗ್ತದೆ. ಇದನ್ನು ತಡೆಗಟ್ಟಲು ನಾವು ಏನು ಮಾಡಬೇಕಂದ್ರೆ ಪ್ರತ್ಯಾಮ್ಲೀಯ ಗುಣ ಹೊಂದಿರತಕ್ಕಂಥ ಪುಲ್ಲಂಪು ರುಚಿ ಎಲೆಗಳನ್ನು ಉಜ್ಜಬೇಕು. ಆಗ ಏನಾಗ್ತದೆ ಅಂದರೆ ಆಮ್ಲವು ತಟಸ್ಥೀಕರಣಗೊಂಡು ಏನಾಗ್ತದೆ ಅಂದರೆ ನೋವು ಕಡಿಮೆ ಆಗ್ತದೆ. ಇದು ಕೂಡ 2 ಅಂಕದ ಪ್ರಶ್ನೆಯಾಗಿದೆ. ಇನ್ನು 22ನೇ ಪ್ರಶ್ನೆ, ABCDE ಈ 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7, 9 pH ತೋರಿಸಿವೆ. ಈ ದ್ರಾವಣವು A ತಟಸ್ಥ, B ಪ್ರಬಲ ಆಮ್ಲೀಯ, C ಆಮ್ಲೀಯ ಮತ್ತು D ದುರ್ಬಲ ಆಮ್ಲ ಮತ್ತು E ದುರ್ಬಲ ಪ್ರತ್ಯಾಮ್ಲೀಯ. ಹೈಡ್ರೋಜನ್ ಪ್ರತ್ಯಾಮ್ಲಯ. ಇದರಲ್ಲಿ ಹೈಡ್ರೋಜನ್ ಅಣುಗಳ ಸಾರತೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಫಸ್ಟ್ ಏನಂದರೆ ಎ ದ್ರಾವಣ ಡಿ ಇದ್ದು ತಟಸ್ಥ ದ್ರಾವಣ ಆಗಿದೆ. ಇನ್ನು ಸಿ ದ್ರಾವಣ ಪ್ರಬಲ ಪ್ರತ್ಯಾಮ್ಲೀಯವಾಗಿದೆ. ಬಿ ದ್ರಾವಣ ಪ್ರಬಲ ಆಮ್ಲೀಯವಾಗಿದೆ. ಎ ದ್ರಾವಣ ದುರ್ಬಲ ಆಮ್ಲವಾಗಿದೆ. ಈ ದ್ರಾವಣ ದುರ್ಬಲ ಪ್ರತ್ಯಾಮ್ಲವಾಗಿದೆ. ಮತ್ತು ಇದರ ಸಾರತೆಯ ಏರಿಕೆ ಕ್ರಮ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರ್ತದೆ ಅಂತ ನಾವು ಹೇಳಬಹುದು. ಇನ್ನು 23ನೇ ಪ್ರಶ್ನೆ, ಕಮಲ ಹೂ ತೋಟದಲ್ಲಿ ಆಟವಾಡುತ್ತಿದ್ದಾಗ ಕನಜ ಕಟ್ಟುಕಿತು. ಆಗ ಅವಳ ಅಮ್ಮ ಕಟ್ಟುಕಿದ ಜಾಗಕ್ಕೆ ಟೂತ್ಪೇಸ್ಟನ್ನು ಹಚ್ಚುತ್ತಾರೆ. ಆಮೇಲೆ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಈ ಕ್ವಶನ್ ಯಾವುದು ಅಂದರೆ ಕನಜವು ಕಟ್ಟುವಿಕೆಯಲ್ಲಿ ಏನಿತ್ತು ಅಂದರೆ ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಂದರೆ ಆಮ್ಲ ಕಟ್ಟುವಿಕೆ ಜಾಗದಲ್ಲಿ ಟೂತ್ಪೇಸ್ಟನ್ನು ಹಚ್ಚಿರುವ ಹಿಂದೆ ಇರತಕ್ಕಂಥ ಉದ್ದೇಶವನ್ನು ಹೇಳಿ ಅಂತ ಹೇಳಿದ್ದಾರೆ. ಯಾಕಂದರೆ ಟೂತ್ಪೇಸ್ಟ್ಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರ್ತವೆ. ಅದಕ್ಕೋಸ್ಕರ ಅದನ್ನು ತಡೆಗಟ್ಟಲು ಅದನ್ನು ಆಮ್ಲೀಯ ಗುಣವನ್ನು ತಟಸ್ಥೀಕರಣಗೊಳಿಸಲು ಏನು ಮಾಡ್ತಾವೆ ಅಂದರೆ ಟೂತ್ಪೇಸ್ಟನ್ನು ಹಚ್ಚುತ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು 24ನೇ ಪ್ರಶ್ನೆ, ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಸುವ ಕ್ಷುರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಒಂದು
ಕ್ಯಾಥೋಡ್ ಮತ್ತು ಆನೋಡ್ಗಳ ಬಳಿ ಬಿಡುಗಡೆಯಾದಂಥ ಅನಿಲಗಳನ್ನು ಹೆಸರಿಸಿ ಅಂತ ಕೇಳಿದರೆ. ಇನ್ನು ಬಿ ಕ್ವಶನ್ ಯಾವುದಂದರೆ ಯಾವ ವಿದ್ಯುತ್ ಗ್ರದ ಬಳಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ ಕ್ಯಾಥೋಡ್ ಬಳಿ ಸೋಡಿಯಂ ಅನಿಲ ಮತ್ತು ಆ್ಯನೋಡ್ ಬಳಿ ಕ್ಲೋರಿನ್ ಅನಿಲ ಉಂಟಾಗ್ತದೆ. ಬಿ ಕ್ವಶನ್ ಬಿ ಆನ್ಸರ್ ಏನಂದರೆ ಕ್ಯಾಥೋಡ್ ಬಳಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ ಅಂತ ಹೇಳ್ಬೋದು. 2 ಅಂಕದ ಪ್ರಶ್ನೆಗಳು ಆಗಿವೆ. ಇನ್ನು ನೆಕ್ಸ್ಟು 25ನೇ ಪ್ರಶ್ನೆ, ಅಯಾನುಗಳ ಸಾರಥಿಯು ದ್ರಾವಣದ ಸ್ವಭಾವದ ಮೇಲೆ ಪರಿಣಾಮ ಹೊಂದಿದೆ ಅಂತ ಕೇಳಿದ್ದಾರೆ. ಯಾವ ಪರಿಣಾಮ ಹೊಂದಿದೆ ಅಂತ ಕೇಳಿದರೆ ಉತ್ತರ ಅಂದರೆ H+ ಅಯಾನುಗಳ ಸಾರಥ್ಯ ಹೆಚ್ಚಾದಂತೆ ದ್ರಾವಣ ಆಮ್ಲೀಯವಾಗ್ತದೆ. ಇನ್ನು H+ ಅಯಾನುಗಳ ಸಾರಥ್ಯ ಕಡಿಮೆ ಆದಂತೆ ದ್ರಾವಣವು ಪ್ರತ್ಯಾಮ್ಲೀಯವಾಗ್ತದೆ ಅಂತ ನಾವು ಹೇಳ್ಬೋದು. 26ನೇ ಪ್ರಶ್ನೆ, ಪ್ರತ್ಯಾಮ್ಲೀಯ ದ್ರಾವಣ H+ ಅಯಾನುಗಳನ್ನು ಹೊಂದಿವೆಯೇ? ಹಾಗಾದರೆ ಅವು ಯಾಕೆ ಪ್ರತ್ಯಾಮ್ಲವಾಗಿವೆ ಅಂತ ಕೇಳಿದ್ದಾರೆ. ಎಸ್, ಅವುಗಳು ಕೂಡ H+ ಅಯಾನುಗಳನ್ನು ಹೊಂದಿವೆ. ಪ್ರತ್ಯಾಮ್ಲೀಯ ದ್ರಾವಣಗಳು H+ ಸಾರಥ್ಯಕ್ಕಿಂತ OH- ಸಾರಥ್ಯ ಹೆಚ್ಚಾಗಿರುವುದರಿಂದ ಅವುಗಳು ಏನಾಗ್ತವೆ ಅಂದರೆ ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತವೆ. ಅವುಗಳು ಪ್ರತ್ಯಾಮ್ಲವಾಗಿವೆ ಅಂತ ನಾವು ಹೇಳ್ಬೋದು. ಇನ್ನು 27ನೇ ಪ್ರಶ್ನೆ, ಒಂದು ಪ್ರಮಾಣದಲ್ಲಿ ಆಮ್ಲ ತೆಗೆದುಕೊಂಡು ಅದಕ್ಕೆ ಪ್ರತ್ಯಾಮ್ಲವನ್ನು ಹಾಕಿದಾಗ ಏನಾಗ್ತದೆ? ಈ ಕ್ರಿಯೆಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅಲ್ಲಿ ಲವಣ ಮತ್ತು ನೀರುಗಳು ಉಂಟಾಗ್ತವೆ. ಇನ್ನು ಉಷ್ಣತೆ ಹೆಚ್ಚಾಗ್ತದೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಇದು 2 ಅಂಕದ ಪ್ರಶ್ನೆ ಆಗಿದೆ. ಇವಾಗ ನಾವು 3ನೇ ಅಧ್ಯಾಯ ಕಡೆಗೆ ಹೋಗ್ತಾ ಇದ್ದೇವೆ. ಅದು ಯಾವುದಂದರೆ ಲೋಹ ಮತ್ತು ಅಲೋಹಗಳು ಅಂತ ನಾವು ಹೇಳ್ಬೋದು. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಲೋಹದ ಹೊಳಪನ್ನು ಹೊಂದಿವೆಯಾದರೂ ಸಾಮಾನ್ಯವಾಗಿ ಅವುಗಳನ್ನು ಮಸುಕಾಗಿ ಕಾಣಲು ಕಾರಣವೇನೆಂದರೆ ಲೋಹಗಳ ಮೇಲ್ಮೈ ಆಕ್ಸೈಡ್ನ ಪದರವನ್ನು ಮೇಲಿನ ಆಕ್ಸೈಡ್ ಪದರ ಅಂತ ಹೇಳ್ಬೋದು. 1 ಅಂಕದ ಪ್ರಶ್ನೆಯಾಗಿದೆ. ಇನ್ನು 2ನೇ ಪ್ರಶ್ನೆ, ಕಬ್ಬಿಣವನ್ನು ಸುತ್ತಿಗೆ ಹಾಗೂ ಕೊಡಲಿ ಅಂತ ಸಲಕರಣೆಗಳನ್ನು ತಯಾರಿಸಲು ಕಾರಣವಾದ ಲೋಹದ ಗುಣ ಯಾವುದಂದರೆ 1 ಅಂಕದ ಪ್ರಶ್ನೆಯಾಗಿದೆ. ಕಠಿಣತೆ ಅಂತ ಹೇಳ್ಬೋದು. ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಗುಣ ಯಾವುದಂದರೆ ಕುಟ್ಯತೆ ಅಂತ ಹೇಳ್ಬೋದು. ಇನ್ನು ಚಿನ್ನದ ಎಲೆಗಳನ್ನು ಅದರ ಯಾವ ಗುಣದ ಕಾರಣದಿಂದಾಗಿ ಕಸೂತಿಯಲ್ಲಿ ಬಳಸಬಹುದಾಗಿದೆ ಹಾಗೂ ಅಥವಾ ಲೋಹದ ಒಂದೊಂದು ತಂತಿಯನ್ನು ಎಳೆಯಬಹುದಾದ ಗುಣವನ್ನು ಹೀಗೆಂತಾರೆ ಅಂದರೆ ತನ್ಯತೆ ಅಂತ ಕರೀತಾರೆ. ಇನ್ನು 5th ಕ್ವಶನ್, ಅಡುಗೆ ಪಾತ್ರೆಗಳನ್ನು ತಯಾರಿಸಲು ಲೋಹಗಳನ್ನು ಬಳಸಲು ಕಾರಣವಾದಂಥ ಲೋಹದ ಗುಣ ಯಾವುದು ಅಂತ ಕೇಳಿದರೆ ಉತ್ತರ ಏನಂದರೆ ಉತ್ತಮ ಉಷ್ಣವಾಹಕಗಳು ಹಾಗೂ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ, ಉಷ್ಣದ ದುರ್ಬಲ ವಾಹಕಗಳಿಗೆ 2 ಲೋಹಗಳನ್ನು ಉದಾಹರಣೆಗೆ ನೀಡಿ ಅಂತ ಹೇಳಿದರೆ ಅವುಗಳ ಯಾವುದಂದರೆ ಸೀಸ ಮತ್ತು ಪಾದರಸ ಅಂತ ನಾವು ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ತಾಮ್ರ ಹಾಗೂ ಅಲ್ಯೂಮಿನಿಯಂ ಅನ್ನು ವಿದ್ಯುತ್ ತಂತಿಗಳಲ್ಲಿ ಬಳಸಲು ಕಾರಣವಾದ ಲೋಹದ ಗುಣ ಯಾವುದಂದರೆ ಇದೊಂದು ಉತ್ತಮ ವಿದ್ಯುತ್ ವಾಹಕತೆಯನ್ನು ಹೊಂದಿರುತ್ತದೆ. ಇನ್ನು 8ನೇ ಪ್ರಶ್ನೆ, ಶಾಲೆಯ ಗಂಟೆಗಳಲ್ಲಿ ಲೋಹವನ್ನು ಬಳಸಲು ಕಾರಣವಾದ ಲೋಹದ ಗುಣ ಯಾವುದಂದರೆ ಶಾಬ್ದನ ಅಂತ ನಾವು ಹೇಳ್ಬೋದು. ಇನ್ನು 9ನೇ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತಕ್ಕಂಥ ಲೋಹವನ್ನು ಹೆಸರಿಸಿ ಅಂದರೆ ಅದು ಪಾದರಸ ಅಂತ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ಕೊಠಡಿ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತಕ್ಕಂಥ ಅಲೋಹ ಯಾವುದಂದರೆ ಬ್ರೋಮಿನ್ ಅಂತ ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಹೊಳಪುಳ್ಳ ಅಲೋಹವನ್ನು ಹೆಸರಿಸಿ ಅಂದರೆ ಅದು ಅಯೋಡಿನ್ ಅಂತ ನಾವು ಹೇಳ್ಬೋದು. ಇನ್ನು 1ನೇ ಪ್ರಶ್ನೆ, ಕಾರಣಗುಡಿ ಪ್ರಶ್ನೆ ಯಾವುದಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಹಾಗೂ ಸತುವಿನ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳಂತ ಕರೀತಾರೆ. ಯಾಕೆ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಥವಾ ಸತುವಿನಿಯಂ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳ ಎರಡನ್ನೂ ಪ್ರದರ್ಶಿಸುತ್ತವೆ. ಅದಕ್ಕೋಸ್ಕರ ಇವುಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳಂತ ಕರೀತಾರೆ. ಇವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ಜೊತೆಗೆ ಪ್ರತಿವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ ಅಂತ ನಾವು ಹೇಳ್ಬೋದು. ಇನ್ನು ಸೆಕೆಂಡ್ ಕಾರಣ ಕೊಡಿ ಕ್ವಶನ್ ಯಾವುದಂದರೆ ಸೋಡಿಯಂ ಹಾಗೂ ಪೊಟ್ಯಾಷಿಯಂ ಲೋಹಗಳನ್ನು ಸಿಪಿ ಸುಣ್ಣದಲ್ಲಿ ಸಂಗ್ರಹಿಸಿ ಇಡ್ತಾರೆ. ಯಾಕೆಂದರೆ ಉತ್ತರ ಏನಂದರೆ ಇವು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು
ಲೋಹಗಳು ಗಾಳಿಯ ತೆರೆದ ಗಾಳಿಯಲ್ಲಿ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿ ಉರಿಯುವಂತೆ ಮಾಡ್ತವೆ. ಆದ್ದರಿಂದ ಇವುಗಳನ್ನು ಸಂರಕ್ಷಿಸಲು ಹಾಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಉರಿಯುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡಬೇಕು ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ಮೆಗ್ನೀಷಿಯಂ ಲೋಹವನ್ನು ಗಾಳಿಯಲ್ಲಿ ಉರಿಸುತ್ತಿದ್ದಾನೆ. ಪರಿಣಾಮವಾಗಿ XM ಅಂತ ಬಿಳಿಯ ಬಣ್ಣದ ಸಂಯುಕ್ತ ಉತ್ಪತ್ತಿಯಾಗುತ್ತದೆ. ಇದರಲ್ಲಿ X ಸಂಯುಕ್ತದ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅದು ಯಾವುದಂದರೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ಬೋದು. ಇನ್ನು X ವಸ್ತುವಿನ ಜಲೀಯ ದ್ರಾವಣವು ಲಿಟ್ಮಸ್ ಕಾಗದದಲ್ಲಿ ಯಾವ ಬದಲಾವಣೆಯನ್ನು ಉಂಟು ಮಾಡ್ತದೆ ಮತ್ತು ಏಕೆ ಅಂತ ಕೇಳಿದರೆ, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಬಣ್ಣಕ್ಕೆ ಬದಲಾಯಿಸ್ತದೆ. ಏಕೆಂದರೆ ಇದು ಲೋಹೀಯ ಆಕ್ಸೈಡ್ಗಳು ಯಾವತ್ತೂ ಪ್ರತ್ಯಾಮ್ಲೀಯ ಗುಣಗಳನ್ನು ವರ್ತಿಸ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಶ್ನೆ, ಧಾತು ಎ ಮತ್ತು ಬಿ ಯ ಪರಮಾಣು ಸಂಖ್ಯೆ ಕ್ರಮವಾಗಿ 12 ಮತ್ತು 8 ಆಗಿದೆ. ಈ ಧಾತುಗಳ ನಡುವೆ ಯಾವ ವಿಧ ರಾಸಾಯನಿಕ ಬಂಧ ಉಂಟಾಗಬಹುದು ಏಕೆ? ಅಥವಾ ಧಾತು ಎ ಮತ್ತು ಬಿ ಯ ಪರಮಾಣು ಸಂಖ್ಯೆಗಳ ಕ್ರಮ 12 ಮತ್ತು 8, ಈ ಧಾತುಗಳಲ್ಲಿ ಯಾವ ರೀತಿಯ ಸಂಯುಕ್ತಗಳು ಉಂಟಾಗ್ತವೆ ಮತ್ತು ಏಕೆ ಅಂತ ಕೇಳಿದರೆ ಇವು 3 ಅಂಕದ ಪ್ರಶ್ನೆಯಾಗಿದೆ. ಉತ್ತರ ಏನಂದರೆ, ಧಾತು ಎ ಮತ್ತು ಧಾತು ಬಿಗಳ ನಡುವೆ ಅಯಾನಿಕ್ ಬಂಧ ಉಂಟಾಗ್ತದೆ. ಎಯ ಎಲೆಕ್ಟ್ರಾನಿಕ್ ವಿನ್ಯಾಸ 2, 8, 2 ಆಗಿದ್ದು 2 ಎಲೆಕ್ಟ್ರಾನ್ಗಳನ್ನು ದಾನ ಮಾಡಿ ಏನು ಮಾಡ್ತದೆ ಅಂದರೆ ಧನ ಅಯಾನ್ ಆಗಿ ಉಂಟಾಗ್ತದೆ. ಮತ್ತು ಧಾತು ಬಿ ಎಲೆಕ್ಟ್ರಾನಿಕ್ ವಿನ್ಯಾಸ 2, 6 ಆಗಿದ್ದು 2 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಅಯಾನ್ ಆಗಿ ಉಂಟಾಗ್ತದೆ. ಈ ಅಯಾನುಗಳ ವಿರುದ್ಧ ವಿದ್ಯುದಾಂಶ ಹೊಂದಿದ್ದು ಏನಂದರೆ ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣೆ ಬಲದಿಂದ ಅಯಾನಿಕ್ ಸಂಯುಕ್ತಗಳು ಉಂಟಾಗ್ತವೆ ಅಂತ ನಾವು ಹೇಳ್ಬೋದು. ನಾವಿವಾಗ 5ನೇ ಪ್ರಶ್ನೆ ಕಡೆಗೆ ಹೋಗ್ಬೇಕಂದ್ರೆ, ತಾಮ್ರದ ವಿದ್ಯುಜ್ಜೀಭಜನೀಯ ಶುದ್ಧೀಕರಣದಲ್ಲಿ ಏನಂದರೆ ಈ ಕ್ವಶನ್ ಅಂದರೆ ಆ್ಯನೋಡ್ ಮತ್ತು ಕಾಥೋಡ್ಗಳನ್ನು ಬಳಸುವ ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದು ಯಾವುದಂದರೆ ಅಶುದ್ಧ ಲೋಹ ಮತ್ತು ಶುದ್ಧ ಲೋಹಗಳನ್ನು ಆ್ಯನೋಡ್ನಲ್ಲಿ ಅಶುದ್ಧ ಲೋಹವನ್ನು ಮತ್ತು ಕ್ಯಾಥೋಡ್ನಲ್ಲಿ ಶುದ್ಧ ಲೋಹವನ್ನು ಬಳಸ್ತಾರೆ. ಸೂಕ್ತ ವಿದ್ಯುತ್ ವಿಭಜನೀಯ ದ್ರಾವಣವನ್ನು ತಿಳಿಸಿ ಅಂತ ಹೇಳಿದ್ರೆ ಅದು ಯಾವುದಂದರೆ ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಹೇಳ್ಬೋದು. ಇನ್ನು ಶುದ್ಧ ತಾಮ್ರ ಎಲ್ಲಿ ಸಂಗ್ರಹವಾಗಿರುತ್ತದೆ ಅಂದರೆ ಅದು ಕ್ಯಾಥೋಡ್ನಲ್ಲಿ ಸಂಗ್ರಹವಾಗಿರ್ತದೆ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪ್ರಶ್ನೆ, ಕಾರಣ ಕೊಡಿ ಪ್ರಶ್ನೆ. ಲೋಹದ ಸಲ್ಫೇಟ್ ಹಾಗೂ ಕಾರ್ಬನೇಟ್ ಅದುರಿನಲ್ಲಿ ಲೋಹವನ್ನು ಉದ್ಧರಿಸುವಾಗ ಏನಾಗ್ತದೆ ಅಂದರೆ ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುತ್ತದೆ. ಉತ್ತರವನ್ನು ಕೊಡಿ ಅಂತ ಹೇಳಿದರೆ, ಲೋಹದ ಸಲ್ಫೇಟ್ ಮತ್ತು ಕಾರ್ಬನೇಟ್ ಅದುರುಗಳಿಂದ ಲೋಹವನ್ನು ಉದ್ಧರಿಸುವುದಕ್ಕಿಂತ ಲೋಹದ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ. ಮತ್ತು ಲೋಹದ ಆಕ್ಸೈಡ್ಗಳಿಂದ ಆಮ್ಲಜನಕ ಅಪಕರ್ಷಣ ವಿಧಾನದಿಂದ ಸುಲಭವಾಗಿ ಅಪಕರ್ಷಿಸಬಹುದು ಅಂತ ಹೇಳ್ತಾರೆ. ಇನ್ನು 7ನೇ ಪ್ರಶ್ನೆ, ಸಾಮಾನ್ಯವಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಆದರೆ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಉತ್ತರ ಏನಂದರೆ, ಲೋಹವು ಮ್ಯಾಂಗನೀಸ್ ಮತ್ತು ಮ್ಯಾಗ್ನೀಷಿಯಂಗಳನ್ನು ಹೊರತುಪಡಿಸಿ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉಂಟಾಗುವುದಿಲ್ಲ. ಯಾಕಂದರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕವಾಗಿದೆ. ಅದು ಏನು ಮಾಡ್ತದೆ ಅಂದರೆ ಉತ್ಪತ್ತಿಯಾಗಿರ್ತಕ್ಕಂಥ ಹೈಡ್ರೋಜನನ್ನು ಏನು ಮಾಡ್ತದೆ ಅಂದರೆ ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡ್ತದೆ. ಮತ್ತು ನೈಟ್ರಿಕ್ ಆಮ್ಲ ಸ್ವತಃ ಯಾವುದಾದ್ರೂ ಒಂದು ನೈಟ್ರೋಜನ್ ಆಕ್ಸೈಡ್ ಆಗಿ ಏನಂತಾರೆ ಅಪಕರ್ಷಣ ಹೊಂದುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ, ಸಂಯುಕ್ತ X ಹಾಗೂ ಅಲ್ಯೂಮಿನಿಯಂನ ಪ್ರತಿವರ್ತನೆಯನ್ನು ಏನು ಮಾಡ್ತಾರೆ ಅಂದರೆ ರೈಲ್ವೆ ಹಳಿಗಳ ಜೋಡಣೆಯಲ್ಲಿ ಬಳಸ್ತಾರೆ. ಇಲ್ಲಿ X ಸಂಯುಕ್ತವನ್ನು ಹೆಸರಿಸಿ ಅಂತ ಹೇಳಿದ್ರೆ ಅದು ಕಬ್ಬಿಣದ ಆಕ್ಸೈಡ್ Fe2O3 ಅಂತ ಹೇಳ್ಬೋದು. ಇನ್ನು ಈ ರಾಸಾಯನಿಕ ಕ್ರಿಯೆಯನ್ನು ಏನು ಮಾಡಿದ್ರೆ ಏನಂತಾರೆ ಅಂದರೆ ಥರ್ಮೈಟ್ ಕ್ರಿಯೆ ಅಂತ ಕರೀತಾರೆ. ಇನ್ನು ಸಿ ಏನಂದರೆ ಸಂಯುಕ್ತ X ಹಾಗೂ ಅಲ್ಯೂಮಿನಿಯಂ ನಡುವೆ ನಡೆಯುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂದರೆ ಈ ರೀತಿ ಆಗ್ತದೆ ಅಂತ ನಾವು ಹೇಳ್ಬೋದು. ಇದು 3 ಅಂಕದ ಕ್ವಶನ್ ಆಗಿದೆ. ಇನ್ನು 9ನೇ ಪ್ರಶ್ನೆ, X ಎಂಬ ಲೋಹ ಒಂದರ ಬಹುರೂಪ Y ಮತ್ತು Z ಆಗಿವೆ. Y ನೈಸರ್ಗಿಕವಾಗಿ ಕಠಿಣ ವಸ್ತು ಹಾಗೂ Z ವಿದ್ಯುತ್ ವಾಹಕವಾಗಿದೆ.
ಹಾಗಾದರೆ ಎಕ್ಸ್ ವೈ ಜೆಡ್ ಇವುಗಳನ್ನು ಗುರುತಿಸಿ. ಅಂದರೆ ಎಕ್ಸ್ ಇದ್ದದ್ದು ಕಾರ್ಬನ್ ಆಗಿದೆ, ವೈ ಇದ್ದದ್ದು ವಜ್ರ ಆಗಿದೆ ಮತ್ತು ಜೆಡ್ ಇದ್ದು ಗ್ರಾಫೈಟ್ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು 10th ಕ್ವಶನ್, ಬೆಸುಗೆ ಲೋಹದ ಘಟಕಗಳನ್ನು ಹೆಸರಿಸಿ. ಈ ಲೋಹಗಳನ್ನು ಬೆಸುಗೆ ಲೋಹದಲ್ಲಿ ಬಳಸಲು ಕಾರಣವೇನು ಅಂತ ಕೇಳಿದರೆ ಉತ್ತರ ಏನಂದರೆ ಸೀಸ ಮತ್ತು ತವರಗಳು ಬೆಸುಗೆ ಲೋಹದ ಘಟಕಗಳು ಅಂತ ಹೇಳ್ಬೋದು. ಇನ್ನು ಇವುಗಳನ್ನು ಬಳಸಲು ಕಾರಣ ಅಂದರೆ ಕಡಿಮೆ ಕರಗುವ ಬಿಂದುಗಳನ್ನು ಇವುಗಳು ಹೊಂದಿವೆ ಅಂತ ನಾವು ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಒಂದನ್ನು ಅದರ ಸಲ್ಫೇಟ್ ಅದರಿಂದ ಬೇರ್ಪಡಿಸಲು ಗಾಳಿಯಲ್ಲಿ ಕಾಯಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಇದರದ್ದು ಎ ಕ್ವಶನ್ ಅಂದರೆ ಆ ದ್ರವ ರೂಪದ ಲೋಹವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಯಾವುದಂದ್ರೆ ಪಾದರಸ. ಇನ್ನು ಈ ಲೋಹವನ್ನು ಅದುರನ್ನು ಹೆಸರಿಸಿ ಅಂದರೆ ಯಾವುದಂದರೆ ಸಿನ್ನಬಾರ್, ಇದು HGS ಅಂತ ಕರಿಬೋದು. ಇನ್ನು ನೆಕ್ಸ್ಟು ಈ ಲೋಹೋದ್ಧಾರಣೆಯ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳಿದರೆ ಇಲ್ಲಿ ಈ ರೀತಿ ಇದೆ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇವುಗಳ ವ್ಯತ್ಯಾಸಗಳನ್ನು ಬರೆಯಿರಿ. ಯಾವುದಂದರೆ ಕಾಸುವಿಕೆ ಮತ್ತು ಹುರಿಯುವುದು ಅಂತ ಹೇಳ್ಬೋದು. ಕಾಸುವುದು ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಬದಲಾಗ್ತವೆ. ಇನ್ನು ಹುರಿಯುವುದು ಏನಂದರೆ ಸಲ್ಫೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಬಳಸಲಾಗ್ತದೆ. ಇನ್ನು ನೆಕ್ಸ್ಟು ಕಾಸುವುದನ್ನು ಕಡಿಮೆ ಗಾಳಿಯಲ್ಲಿ ಕಾಯಿಸಲಾಗ್ತದೆ. ಇನ್ನು ಹುರಿಯುವಿಕೆ ಪ್ರಕ್ರಿಯೆಯನ್ನು ಹೆಚ್ಚಿನ ಗಾಳಿಯಲ್ಲಿ ಹುರಿಯಬೇಕಾಗ್ತದೆ. ನೆಕ್ಸ್ಟು ಕಾರಣ ಕೊಡಿ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಉಕ್ಕು ಮತ್ತು ಕಬ್ಬಿಣದ ಮೇಲೆ ಸತುವಿನ ತೆಳುವಾದ ಲೇಪನ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಕಬ್ಬಿಣ ಮತ್ತು ಉಕ್ಕು ತುಕ್ಕು ಹಿಡಿದನ್ನು ತಪ್ಪಿಸಲು ಸತುವಿನ ಲೇಪನವನ್ನು ಮಾಡ್ತಾರೆ. ಇನ್ನು ಬೇಳೆಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟು ಸ್ವಲ್ಪ ಕಾಲದ ನಂತರ ಅವು ಕಪ್ಪಾಗ್ತವೆ. ಯಾಕಂತಂದರೆ ಅವುಗಳು ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ನ ಜೊತೆ ವರ್ತಿಸಿ ಬೇಳೆಯ ಸಲ್ಫೇಟ್ ಪದರವನ್ನು ಉಂಟು ಮಾಡ್ತವೆ, ಅದಕ್ಕೋಸ್ಕರ ಕಪ್ಪಾಗ್ತವೆ. ತಾಮ್ರದ ಪಾತ್ರೆಗಳು ಗಾಳಿಯಲ್ಲಿ ತೆರೆದಿಟ್ಟಾಗ ಕಂದು ಬಣ್ಣದ ಪದರಗಳನ್ನು ಪದರನ್ನು ಕಳೆದುಕೊಂಡು ಹಸಿರು ಪದರನ ಪಡೆದುಕೊಳ್ತದೆ. ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದರೆ ತಾಮ್ರದ ಗಾಳಿಯಲ್ಲಿರ್ತಕ್ಕಂಥ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ಏನು ಮಾಡ್ತದೆ ಅಂದರೆ ತಾಮ್ರದ ಕಾರ್ಬನೇಟ್ ಉಂಟು ಮಾಡ್ತದೆ, ಅದಕ್ಕೋಸ್ಕರ ಅದು ಹಸಿರು ಬಣ್ಣಕ್ಕೆ ತಿರುಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆಯ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಬರೀರಿ ಅಂತ ಹೇಳಿದರೆ ಇಲ್ಲಿ ನೋಡಿ ಇದನ್ನು ಈ ರೀತಿ ಬರೀಬೇಕು. ಇನ್ನು ನೆಕ್ಸ್ಟು 15ನೇ ಪ್ರಶ್ನೆ ಏನಂದರೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಉಂಟು ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಬರೀರಿ ಅಂದರೆ ಇದು 3 ಅಂಕದ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಈ ರೀತಿ ಬರೀಬೇಕು. ಇನ್ನು ನೆಕ್ಸ್ಟು 16ನೇ ಪ್ರಶ್ನೆ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸ್ತಕ್ಕಂಥ ಚಿತ್ರವನ್ನು ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ಈ ರೀತಿ ಇದೆ, ನೋಡ್ಕೊಳ್ಳಿ. ಇದನ್ನು ಒಂದ್ಸರಿ ಚೆನ್ನಾಗಿ ನೋಡ್ಕೊಂಬಿಡಿ. ಇವಾಗ ನಾವು ಅಧ್ಯಾಯ 4ರ ಕಡೆಗೆ ಬರ್ತಾಯಿದ್ದೀವಿ. ಅದು ಯಾವುದಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ನಾವು ಹೇಳ್ಬೋದು. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋದಲ್ಲಿ ಕೊನೆವರೆಗೂ ನೀವು ಇರಬೇಕು. ಮತ್ತು ಏನು ಮಾಡಬೇಕಂದ್ರೆ ನಮ್ಮ ಚಾನಲಲ್ಲಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ನಾವು ಹಾಕಿರ್ತೇವೆ. ಇವಾಗ ನಾವು 4ನೇ ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಯಾವುದಂದರೆ ಸಾವೆಲೆನ್ಸ್ಲಿಯ ಬಂಧ ಎಂದರೇನು? ಕಾರ್ಬನ್ ಪರಮಾಣುಗಳ ನಡುವೆ ಉಂಟಾಗ್ತಕ್ಕಂಥ ಬಂಧವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅതെಂದರೆ 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಜೋಡಣೆ ಅಥವಾ ಜೋಡಿಗಳ ಹಂಚಿಕೆಯಿಂದ ಉಂಟಾಗ್ತಕ್ಕಂಥ ಬಂಧವನ್ನೇ ಸಾವೆಲೆನ್ಸಿ ಬಂಧ ಅಂತ ಕರೀತಾರೆ ಅಥವಾ ಕೋವೆಲೆಂಟ್ ಬಂಧ ಅಂತ ಕರೀತಾರೆ. ಇನ್ನು 2ನೇ ಕ್ವಶನು ಸಾವೆಲೆನ್ಸಿಯ ಅಥವಾ ಕಾರ್ಬನ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರುತ್ತೆ, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಯಾಕಂದರೆ ಸಾವೆಲೆನ್ಸಿಯ ಬಂಧದಿಂದ ಉಂಟಾಗ್ತಕ್ಕಂಥ ಅಣುಗಳಲ್ಲಿ ಅಣುವಿನ ಬಂಧಗಳು ಪ್ರಬಲವಾಗಿರ್ತವೆ, ಆದರೆ ಅಂತರಾಣ್ವಿಕ ಬಲವು ತುಂಬ ಕಡಿಮೆ ಆಗಿರುತ್ತೆ. ಆದ್ದರಿಂದ ಸಾವೆಲೆನ್ಸಿಯ ಸಂಯುಕ್ತಗಳು ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಕಡಿಮೆ ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 3ನೇ ಕ್ವಶನ್ ಸಾವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ
ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಯಾಕಂದರೆ ಪರಮಾಣುಗಳ ನಡುವಿನ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಆಗಿರುವುದರಿಂದ ಏನಾಗ್ತದೆ ಅಂದರೆ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದೇ ಇರುವುದರಿಂದ ಸಹವಿಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ದುರ್ಬಲ ವಾಹಕಗಳಾಗಿವೆ ಅಂತ ನಾವು ಹೇಳ್ಬೋದು. ಇನ್ನು 4ನೇ ಕ್ವಶನ್ ಯಾವುದಂದರೆ ಕಾರ್ಬನ್ ಸಂಯುಕ್ತಗಳಲ್ಲಿ ಬರುವಷ್ಟು ಪ್ರಮಾಣದಲ್ಲಿ ಕೆಟನೀಕರಣ ಗುಣವನ್ನು ಇತರೆ ಯಾವುದೇ ಧಾತುಗಳಲ್ಲಿ ಕಂಡುಬರುವುದಿಲ್ಲ ಅಥವಾ ಸುತ್ತಮುತ್ತಲಿನ ನಾವು ನೋಡ್ತಕ್ಕಂಥ ಅಸಂಖ್ಯಾತ ಕಾರ್ಬನ್ ಸಂಯುಕ್ತಗಳು ದೊರೆಯುವಿಕೆ ಕಾರಣವಾದ ಕಾರ್ಬನ್ನ 2 ಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅಥವಾ ಯಾವುದೇ ಕಾರ್ಬನ್ ಪರಮಾಣುಗಳ ನಡುವಿನ ತ್ರಿಬಂಧಕ್ಕಿಂತ ಹೆಚ್ಚಿನ ಕೋವೆಲೆಂಟ್ ಬಂಧಗಳು ಏರ್ಪಡುವುದಿಲ್ಲ ಏಕೆ ಅಂತ ಕೇಳಿದರೆ. ಅಥವಾ ಕಾರ್ಬನ್ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ ಕಾರಣ ಕೊಡಿ ಅಂತ ಕೇಳಿದರೆ. ಅಥವಾ ಕಾರ್ಬನ್ನ ಕೆಟನೀಕರಣ ಅಥವಾ ಟೆಟ್ರಾವೆಲೆನ್ಸಿ ಗುಣವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರವನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಕಾರ್ಬನ್ ಇತರೆ ಕಾರ್ಬನ್ನ ಅಣುಗಳೊಂದಿಗೆ ಏನು ಮಾಡುತ್ತೆ, ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ. ಈ ಗುಣವನ್ನು ಕೆಟನೀಕರಣ ಅಂತ ಕರೀತಾರೆ. ಇನ್ನು ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರುವುದರಿಂದ ಸ್ಥಿರವಾಗಿರುತ್ತೆ. ಮತ್ತು ಕಾರ್ಬನ್ ಪರಮಾಣುಗಳು ಪರಸ್ಪರ ಜೋಡಣೆ ಇರುವ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ದೊರೀತವೆ ಅಂತ ನಾವು ಹೇಳ್ಬೋದು. ಇನ್ನು ಕಾರ್ಬನ್ ವೆಲೆನ್ಸಿ 4 ಆಗಿರೋದರಿಂದ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ 2 ವೆಲೆನ್ಸಿಯ ಧಾತುಗಳೊಂದಿಗೆ ಏನು ಮಾಡ್ತಾವೆ ಅಂದರೆ ಜೋಡಣೆಗಳು ಒಳಪಡುತ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಥವಾ ಟೆಟ್ರಾವೆಲೆನ್ಸಿ ಗುಣ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವ ಬಂಧಗಳ ಸಾಕಷ್ಟು ಪ್ರಬಲವಾಗಿದ್ದು ಈ ಸಂಯುಕ್ತಗಳನ್ನು ಹೆಚ್ಚು ಸ್ಥಿರವಾಗಿರುವಂತೆ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟು ಮಾಡುವ ಒಂದು ಕಾರಣವೇನೆಂದರೆ ಅದರ ಗಾತ್ರ ಚಿಕ್ಕದಾಗಿರುವುದು ಅಂತ ಹೇಳ್ಬೋದು. ಮತ್ತು ಇದು ಹಂಚಿಕೊಂಡ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರದಲ್ಲಿ ಪ್ರಬಲವಾಗಿ ಹಿಡಿದಿಟ್ಟುಕೊಳ್ಳಲು ಕಾರಣ ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು 5th ಕ್ವಶನ್ ಯಾವುದಂದರೆ C5H12 ಅಣುಸೂತ್ರವನ್ನು ಹೊಂದಿರುವ ಆದರೆ ವಿಭಿನ್ನ ಸಾಮಾನ್ಯ ರಚನೆ ಇರುವಂತಹ ಸಂಯುಕ್ತಗಳನ್ನು ರಚನಾ ಸೂತ್ರದಿಂದ ಹೆಸರಿಸಿ. ಅಥವಾ ರಚನಾ ಸಮಾಂಗಿಗಳು ಮತ್ತು ಪೆಂಟೆನ್ನ ಸಮಾಂಗಿಯ ರಚನೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ರಚನಾ ಸಮಾಂಗಿಗಳು ಅಂದರೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆಗಳನ್ನು ಹೊಂದಿರತಕ್ಕಂಥ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರೀತಾರೆ. ಪೆಂಟೆನ್ ಏನಂದರೆ ರಚನಾ ಸಮಾಂಗಿಗಳಂದರೆ ಒಂದು ಬರ್ತದೆ N-ಪೆಂಟೆನ್ ಬರುತ್ತೆ. ಇನ್ನು ನೆಕ್ಸ್ಟು ಐಸೋ ಪೆಂಟೆನ್ ಅಂತ ಈ ರೀತಿ ಬರುತ್ತೆ. ಆಮೇಲೆ ಇದು ನೋಡಿ 2 ಡೈಮಿಥೇನ್ ಪ್ರೊಪೇನ್ ಅಥವಾ ನಿಯೋ ಪೆಂಟೆನ್ ಅಂತ ಬರುತ್ತೆ. ಇವು ಮೂರು ಕೂಡ ಏನಂತ ಕರೀತಾರಂದರೆ ರಚನಾ ಸಮಾಂಗಿಗಳಂತ ನಾವು ಕರಿಬೋದು. ಇನ್ನು 6ನೇ ಕ್ವಶನ್ ಯಾವುದಂದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ಗಳು ಹೇಗೆ ಭಿನ್ನವಾಗಿವೆ. ಅಥವಾ ಆಲ್ಕೇನ್ ರಾಸಾಯನಿಕವಾಗಿ ಸ್ಥಿರವಾಗಿರುತ್ತದೆ ಆದರೆ ಆಲ್ಕಿನ್ ಮತ್ತು ಆಲ್ಕೇನ್ಗಳು ಸ್ಥಿರವಾಗಿರುವುದಿಲ್ಲ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಕಾರ್ಬನ್ ಅಣುಗಳ ನಡುವೆ ಕೇವಲ ಏಕಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೊಂದಿರುತ್ತೆ. ಇನ್ನು ಅಪರ್ಯಾಪ್ತದಲ್ಲಿ ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿರುತ್ತೆ. ಇನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೆಚ್ಚು ಇವು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ, ಇವು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಇವು ಏನಂದರೆ ಸಾಮಾನ್ಯವಾಗಿ ಅಲ್ಕೇನ್ಗಳಾಗಿರ್ತವೆ. ಇವು ಅಲ್ಕಿನ್ ಮತ್ತು ಆಲ್ಕೈನ್ಗಳಾಗಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 7ನೇ ಕ್ವಶನ್ ಯಾವುದಂದರೆ ಕೀಟೋನ್ಗಳ ಗುಂಪಿನ ಪ್ರಥಮ ಸದಸ್ಯ ಯಾವುದು ಮತ್ತು ಅದರ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಕೀಟೋನ್ಗಳ ಪ್ರಥಮ ಸದಸ್ಯ ಯಾವುದಂದರೆ ಪ್ರೊಪೆನೋನ್ ಅಂತ ಹೇಳ್ಬೋದು. ಮತ್ತು ಪ್ರೊಪೆನೋನ್ನ ಅಣುಸೂತ್ರ ಯಾವುದು ಅಂದರೆ ಈ ರೀತಿ ಇದೆ ನೋಡಿ, CH3CO CH3 ಅಂತ ಹೇಳ್ಬೋದು. ಇದರದ್ದು ರಚನೆ ಆಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ ಯಾವುದಂದರೆ ಮೆಥೆನಾಲ್, ಎಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್ ಒಂದೇ ರೀತಿಯ ರಚನಾ ಗುಣ, ರಾಸಾಯನಿಕ ಗುಣ ಮತ್ತು ಸಾಮಾನ್ಯ ಸೂತ್ರವನ್ನು ಹೊಂದಿವೆ. ಅವುಗಳನ್ನು ಅಣುಸೂತ್ರಗಳೊಂದಿಗೆ ಕಾರಣ ತಿಳಿಸಿ. ಅಥವಾ ಅನುರೂಪ ಶ್ರೇಣಿ ಎಂದರೇನು? ಆಲ್ಕೋಹಾಲ್ಗಳ ಪ್ರಥಮ 4 ಸದಸ್ಯರ ಸೂತ್ರಗಳೊಂದಿಗೆ ಅನುರೂಪ ಶ್ರೇಣಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರವನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಆಲ್ಕೋಹಾಲ್ಗಳ ಅನುರೂಪ ಶ್ರೇಣಿಯ ಪ್ರಥಮ 4 ಸದಸ್ಯರ ಅಣುಸೂತ್ರಗಳು ಯಾವಂದರೆ ಫಸ್ಟು ಮೆಥನಾಲ್ ಬರುತ್ತೆ CH3OH, ಎಥೆನಾಲ್ ಬರುತ್ತೆ C2H5OH, ಪ್ರೊಪೆನಾಲ್ ಬರುತ್ತೆ C3H7OH, ಬ್ಯೂಟೆನಾಲ್ ಬರುತ್ತೆ
C4H9OH ಅಂತ ಬರುತ್ತೆ. ಇಲ್ಲಿ ಏನಂದರೆ ಒಂದೇ ಕ್ರಿಯಾಗುಣ ಕಾರ್ಬನ್ನು ಸರಪಳಿಯಲ್ಲಿನ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಏನಂತ ಕರೀತಾರೆ, ಅನುರೂಪ ಶ್ರೇಣಿಗಳು ಅಂತ ಕರೀತಾರೆ. ಇಲ್ಲಿ OH ಏನು ಬರ್ತದಲ್ಲ, ಇದು ಅನುರೂಪ ಶ್ರೇಣಿಯಲ್ಲಿ ಬರ್ತಕ್ಕಂಥ ಅನುರೂಪ ಶ್ರೇಣಿಗಳು ಅಂತ ನಾವು ಹೇಳ್ಬೋದು. ಒಂದೇ ರೀತಿಯ ಒಂದೇ ರೀತಿಯ ಸಾಮಾನ್ಯ ಅಣುಸೂತ್ರಗಳನ್ನು ಹೊಂದಿರ್ತವೆ. ಅದಲ್ಲದೆ ಒಂದೇ ರೀತಿಯ ಕ್ರಿಯಾಗುಂಪು, ಇದನ್ನು OHನ ಕ್ರಿಯಾಗುಂಪು ಅಂತ ಕರೀತಾರೆ. ಒಂದೇ ರೀತಿಯ ಗುಂಪನ್ನು ಹೊಂದಿರ್ತವೆ. ಇನ್ನು ಅನುಕ್ರಮ ಸದಸ್ಯರುಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ. ಇಲ್ಲಿ ನೋಡಿ, ಇವುಗಳ ನಡುವೆ ವ್ಯತ್ಯಾಸ ಮಾಡಿದ್ರೆ CH2 ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಅನುಕ್ರಮ ಸದಸ್ಯರುಗಳ ನಡುವಿನ ರಾಶಿ ವ್ಯತ್ಯಾಸವೂ ಕೂಡ 14U ಆಗಿರುತ್ತೆ. ಮತ್ತು ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 9ನೇ ಪ್ರಶ್ನೆ, C6H12 C3H6 ಇನ್ನು ನೆಕ್ಸ್ಟು C6H14 ಆ್ಯಂಡ್ C6H10 C3H8 ಇವುಗಳಲ್ಲಿ ಬ್ರೋಮಿನ್ ದ್ರಾವಣವನ್ನು ನಿರ್ವರ್ಣೀಕರಿಸುವ ಸಂಯುಕ್ತಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತ ಕಾರಣ ಕೊಡಿ ಅಂತ ಕೇಳಿದರೆ, ಅಥವಾ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲು ಕೈಗೊಳ್ಳಬಹುದಾದ ಒಂದೇ ರಾಸಾಯನಿಕ ಪರೀಕ್ಷೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವುಗಳು 2 ಮಾರ್ಕಿಗೆ ಕೇಳಿದ್ದಾರೆ. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಯಾವುದಂದರೆ ಬ್ರೋಮಿನ್ನ ಕಂದು ಬಂಧದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಮತ್ತು ಇಲ್ಲಿ ಏನಾಗ್ತದೆ ಅಂದರೆ ಬ್ರೋಮಿನ್ನ ಕಂದು ಬಂಧದಲ್ಲಿ ಕಂದು ಬಣ್ಣವು ಕಣ್ಮರೆ ಆಗ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಬೆನ್ನೆ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಗಾಗುವುದಿಲ್ಲ. ಇಲ್ಲಿ ಅಡುಗೆ ಎಣ್ಣೆ ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಟ್ಟು ಘನ ಕೊಬ್ಬುಗಳಾಗಿ ಪರಿವರ್ತನೆ ಆಗ್ತವೆ ಅಂತ ಹೇಳ್ಬೋದು. ಇನ್ನು C6H14 ಮತ್ತು C3H8 ಬ್ರೋಮಿನ್ ದ್ರಾವಣವನ್ನು ನಿರ್ವರ್ಣೀಕರಿಸುವುದಿಲ್ಲ ಅಂತ ಹೇಳ್ಬೋದು. ಇನ್ನು C6H12 ಮತ್ತು C3H6 ಮತ್ತು C6H10 ಬ್ರೋಮಿನ್ ದ್ರಾವಣವನ್ನು ನಿರ್ವರ್ಣೀಕರಿಸುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಬಳಸತಕ್ಕಂಥ ಅಡುಗೆ ಅನಿಲ, ಸೀಮೆ ಎಣ್ಣೆ, ಸ್ಟವ್ ಮತ್ತು ಕಂದು ಬಣ್ಣದ ಜ್ವಾಲೆಗಳೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡುತ್ತದೆ ಮತ್ತು ಅಡುಗೆ ಪಾತ್ರೆಗಳನ್ನು ತಳದ ಹೊರಮೇಲ್ಮೆ ಕಪ್ಪು ಬಣ್ಣದಿಂದ ಹೂಡಿರುತ್ತದೆ. ಗಮನಕ್ಕೆ ಬಂದರೆ ನೀವೇನು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೀರಾ ಅಂತ ಕೇಳಿದ್ದಾರೆ. ಉತ್ತರಗಳನ್ನು ನೋಡ್ಕೊಂಡು ಹೋಗಬೇಕಾದ್ರೆ, ಆಕ್ಸಿಜನ್ ಪೂರೈಕೆ ಕಡಿಮೆಯಾದಾಗ ಇಂಧನಗಳು ಅಪೂರ್ಣ ದಹನವನ್ನು ಹೊಂದಿ ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡ್ತವೆ. ಆವಾಗ ಅಡುಗೆ ಅನಿಲ ಅಥವಾ ಸೀಮೆ ಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಲು ದ್ವಾರಗಳಿದ್ದು ಇವುಗಳಲ್ಲಿ ಗಾಳಿಯ ರಂಧ್ರಗಳು ಕಟ್ಟಿಕೊಂಡಿವೆ ಮತ್ತು ಇಂಧನವು ವ್ಯರ್ಥವಾಗುತ್ತಿದೆ ಎಂದರ್ಥ. ಹಾಗೆ ಗಾಳಿಯ ರಂಧ್ರಗಳು ಸ್ವಚ್ಛಗೊಳಿಸಿದಾಗ ಗಾಳಿಯ ಒಳಹರಿವು ಹೆಚ್ಚಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಇಂಧನವು ದಹಿಸಿ ಸ್ವಲ್ಪ ನೀಲಿ ಜ್ವಾಲೆಯನ್ನು ಕೊಡುತ್ತದೆ ಅಂತ ನಾವು ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಎಥೆನಾಲ್ಗೆ ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಬೆರೆಸಿ ಕಾಸಿದ್ದಾನೆ. ಯಾವ ರಾಸಾಯನಿಕ ಸಂಯುಕ್ತವು ಉಂಟಾಗ್ತವೆ, ಏಕೆ? ಅಥವಾ ಎಥೆನಾಲನ್ನು ಎಥೆನಾಯಿಕ್ ಆಮ್ಲವಾಗಿಸುವ ಪ್ರಕ್ರಿಯೆಯನ್ನು ಉತ್ಕರ್ಷಣ ಕ್ರಿಯೆ ಎಂದು ಕರೀತಾರೆ, ಏಕೆ ಅಂತ ಕೇಳಿದರೆ ಉತ್ತರವನ್ನು ನೋಡ್ಕೊಂಡು ಹೋಗಬೇಕಾದ್ರೆ, ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಎಥೆನಾಲನ್ನು ಎಥೆನಾಯಿಕ್ ಆಮ್ಲದೊಂದಿಗೆ ಉತ್ಕರ್ಷಿಸುತ್ತದೆ ಮತ್ತು ಉತ್ಕರ್ಷಕಾರಿಗಳು ಇತರೆ ವಸ್ತುಗಳಿಗೆ ಆಕ್ಸಿಜನನ್ನು ಸೇರಿಸಲು ಸಾಮರ್ಥ್ಯ ಹೊಂದಿವೆ ಮತ್ತು ಉತ್ಕರ್ಷಣ ಕ್ರಿಯೆ ಜರುಗುತ್ತದೆ ಅಂತ ಹೇಳ್ಬೋದು. ಇದರದ್ದು ಅನುಸೂತ್ರ ಈ ರೀತಿ ಇದೆ. ಇನ್ನು ನೆಕ್ಸ್ಟು 12ನೇ ಪ್ರಶ್ನೆ ಯಾವುದಂದರೆ, ಎಥೆನಾಲ್ಗೆ ಸೋಡಿಯಂ ತುಣುಕನ್ನು ಹಾಕಿದಾಗ ಉಂಟಾದ ಅನಿಲವನ್ನು ಹೇಗೆ ಪರೀಕ್ಷಿಸುವಿರಿ ಮತ್ತು ಈ ಪರೀಕ್ಷೆಯ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ ಅಥವಾ C2H6O ಎಂಬ ಅಣುಸೂತ್ರವಿರತಕ್ಕಂಥ ಸಂಯುಕ್ತದ ದ್ರಾವಣ ಮತ್ತು ಹಾಗೂ ಇದರ ಇಂಧನವಾಗಿ ಬಳಸ್ತಾರೆ. ಇದು ಸೋಡಿಯಂನೊಂದಿಗೆ ವರ್ತಿಸಿ ಬಣ್ಣವಿಲ್ಲದ ದಹ್ಯ ಅನಿಲವನ್ನು ಉಂಟು ಮಾಡ್ತದೆ. ಈ ಸಂಯುಕ್ತವನ್ನು ಗುರುತಿಸಿ ಅನಿಲ ಉತ್ಪತ್ತಿಯನ್ನು ಸಮೀಕರಣದೊಂದಿಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಉತ್ತರ ಏನಂದರೆ, ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಅನಿಲವನ್ನು ದಹಿಸಿದಾಗ ಪಾಪ್ ಶಬ್ದ ಉಂಟು ಮಾಡ್ತದೆ ಅಂತ ನಾವು ಹೇಳ್ಬೋದು. ಅನುಸೂತ್ರ ಈ ರೀತಿ ಇದೆ, ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಇನ್ನು 13ನೇ ಪ್ರಶ್ನೆ ಯಾವುದಂದರೆ, ಎ ಎಂಬ ಸಂಯುಕ್ತವು C2H6O ಅಣುಸೂತ್ರವನ್ನು ಹೊಂದಿದ್ದು ಕ್ಷಾರೀಯ KMnO4 ಜೊತೆಗೆ ವರ್ತಿಸಿ ಏನು ಮಾಡ್ತದೆ ಅಂದರೆ ವಿನೆಗರ್ನ ವಾಸನೆಯುಳ್ಳ
ಬಿ ಸಂಯುಕ್ತವನ್ನು ಉಂಟು ಮಾಡ್ತದೆ. ಎಯು ಸಾರರಿಕ್ತ H2SO4 ನೊಂದಿಗೆ ವರ್ತಿಸಿ ಸಿಯನ್ನು ಉಂಟು ಮಾಡ್ತದೆ. ಮತ್ತು ಎ ಬಿ ಸಿಗಳನ್ನು ಗುರುತಿಸಿ ಏನು ಸೂಕ್ತ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅವುಗಳಲ್ಲಿ ಏನಂದರೆ ನೋಡ್ಕೊಳ್ಳಿ, ಒಂದು ಸಮೀಕರಣ ಯಾವುದಂದ್ರೆ ಈ ರೀತಿ ಇದೆ, ಇದೊಂದು ಸಮೀಕರಣ ಈ ರೀತಿ ಇದೆ. ಮತ್ತು ಎ ಯಾವಾಗಲೂ ಎಥೆನಾಲ್ ಆಗಿರುತ್ತದೆ, ಬಿ ಎಂಬುದು ಎಥೆನಾಯಿಕ್ ಆಮ್ಲ ಆಗಿರುತ್ತೆ, ಮತ್ತು ಸಿ ಅನ್ನೋದು ಇಥೇನ್ ಆಗಿರುತ್ತೆ ಈ ಅಣುಸೂತ್ರಗಳಲ್ಲಿ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ, ಆಲ್ಕೋಹಾಲ್ಗಳ ಎರಡು ಸದಸ್ಯ ಎಯು 443 ಕೆ ತಾಪದಲ್ಲಿ ನಿರ್ಜಲಕಾರಕ ಬಿ ಸಂಯುಕ್ತದೊಂದಿಗೆ ಕಾಸಿದಾಗ ಸಿ ಅನಿಲವನ್ನು ಉಂಟು ಮಾಡ್ತದೆ. ಈ ಕ್ರಿಯೆಯನ್ನು ಸಮೀಕರಣ ಬರೆದು ಎ ಬಿ ಸಿಗಳನ್ನು ಗುರುತಿಸಿ ಅಥವಾ ಎಥನಾಲ್ ನಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಅಂತ ಕೇಳಿದರೆ ಇದು 2 ಅಂಕಕ್ಕೆ ಕೇಳ್ತಾರೆ. ಇಲ್ಲಿ ನೋಡಿ ಸಮೀಕರಣ ಈ ರೀತಿ ಇದೆ, ಇದನ್ನು ಒಂದ್ಸರಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಎ ಯಾವುದಾಗ ಎಥನಾಲ್ ಆಗಿರುತ್ತೆ, ಬಿ ಸಾರೀಕೃತ H2SO4 ಆಗಿರುತ್ತೆ, ಮತ್ತು ಇಲ್ಲಿ ಸಿ ಅನ್ನೋದು ಇಥನಾಲ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದ್ರೆ ನೋಡಿ, ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಇದು ಕ್ವಶನ್ ಒಂಥರ ಡಿಫ್ರೆಂಟ್ ಆಗಿದೆ. ಬಿಯು ಸಾರರಿಕ್ತ ಕ್ಷಾರದೊಂದಿಗೆ ವರ್ತಿಸಿ ಲವಣದೊಂದಿಗೆ ನೀರನ್ನು ಉಂಟು ಮಾಡ್ತದೆ. ಹಾಗಾದರೆ ಎ ಬಿ ಸಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೇಮ್ ಟು ಸೇಮ್ ಇಲ್ಲಿ ನೋಡಿ ಸಮೀಕರಣಗಳನ್ನು ನೋಡ್ಕೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು 16ನೇ ಪ್ರಶ್ನೆ, ಇಲ್ಲಿ ನೋಡಿ CH3 COO CH2 CH3 ಎಂಬ ಸಂಯುಕ್ತವು ಎ ಮತ್ತು ಬಿ ಎಂಬ ಎರಡು ವಿಭಿನ್ನ ಕ್ರಿಯಾಗುಂಪುಗಳನ್ನು ಸಂಯುಕ್ತಗಳ ನಡುವಿನ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತವೆ. ಹಾಗಾದರೆ ಎ ಮತ್ತು ಬಿಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಸೇಮ್ ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟು ಎಸ್ಟರೀಕರಣ ಕ್ರಿಯೆ ಮತ್ತು ಅದರ ರಾಸಾಯನಿಕ ಸಮೀಕರಣಗಳ ವಿವರಿಸಿ ಮತ್ತು ಅದರ ಅನ್ವಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಥವಾ ಎಥನಾಲ್ ಮತ್ತು ಎಥನಾಯಿಕ್ ಆಮ್ಲಗಳ ಆಮ್ಲೀಯ ಕ್ರಿಯಾವರ್ಧಕ ಸನ್ಮುಖದಲ್ಲಿ ವರ್ತಿಸುವ ರಾಸಾಯನಿಕ ಕ್ರಿಯೆಯನ್ನು ಬರಿ ಎಂದಿದ್ದಾರೆ. ಉತ್ತರಗಳನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ, ಈ ಸಮೀಕರಣವನ್ನು ಒಂದ್ಸರಿ ಗಮನಿಸಿ. ಇಲ್ಲಿ ಏನಾಗ್ತದೆ ಅಂದರೆ ಎಥನಾಯಿಕ್ ಆಮ್ಲ ಪ್ಲಸ್ ಇದು ಏನಂದರೆ ಎಥನಾಯಿಕ್ ಆಮ್ಲ ಪ್ಲಸ್ ಎಥೆನಾಲ್ ಮತ್ತು ಇಲ್ಲಾಂದರೆ ಇದೇನು ಮಾಡ್ತದೆ ಅಂದರೆ ಇದನ್ನು ಎಸ್ಟರ್ ಅಂತ ಕರಿಬೋದು. ಇದನ್ನು ಎಸ್ಟರನ್ನು ಉಂಟು ಮಾಡುತ್ತೆ. ಎಸ್ಟರ್ಗಳು ಮಧುರ ಪರಿಮಳವುಳ್ಳಂಥ ವಸ್ತುಗಳಾಗಿದ್ದು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಗಳಲ್ಲಿ ಇದನ್ನು ಬಳಸ್ತಾರೆ ಮತ್ತು ಸಾಬೂನೀಕರಣ ಕ್ರಿಯೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ನಾವು 17ನೇ ಪ್ರಶ್ನೆಯನ್ನು ನೋಡ್ಕೊಂಡು ಹೋಗಬೇಕಾದ್ರೆ 4 ಕಾರ್ಬನ್ ಇರುವಂಥ ಎಸ್ಟರ್ ಇಯು NaOH ನೊಂದಿಗೆ ವರ್ತಿಸಿ F ಎಂಬ ಆಲ್ಕೋಹಾಲನ್ನು ಮತ್ತು G ಎಂಬ ಸೋಡಿಯಂ ಅಣುಗಳನ್ನು ಉಂಟು ಮಾಡ್ತದೆ. ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯಲ್ಲಿ ಉಪಯೋಗಿಸಲ್ಪಡ್ತಕ್ಕಂಥ EFGಗಳನ್ನು ಗುರುತಿಸಿ ಮತ್ತು ರಾಸಾಯನಿಕ ಕ್ರಿಯೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಉತ್ತರವನ್ನು ಈ ರೀತಿ ರಾಸಾಯನಿಕ ಕ್ರಿಯೆ ನಡೀತಿದೆ. ಮತ್ತು ಇಲ್ಲಿ ಉತ್ತರ ಏನಂದರೆ ಇಯು ಎಸ್ಟರ್ಗಳ ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಏನು ಮಾಡ್ತದೆ ಅಂದರೆ ಪುನಃ F ಆಲ್ಕೋಹಾಲನ್ನು ಅಂದರೆ ಎಥೆನಾಲನ್ನು ಮತ್ತು G ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಣುವನ್ನು ಅಂದರೆ ಸೋಡಿಯಂ ಅಸಿಟೇಟ್ಗಳಾಗಿ ಬದಲಾಗ್ತವೆ. ಈ ಕ್ರಿಯೆಯನ್ನು ಸಾಬೂನಿನ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಸಾಬೂನೀಕರಣ ಕ್ರಿಯೆ ಅಂತ ನಾವು ಕರೀಬೋದು. ಇನ್ನು 18ನೇ ಪ್ರಶ್ನೆ ಯಾವುದಂದರೆ C2 CH6 C3H8 C3H6 C2H2 ಮತ್ತು CH4 ಇವುಗಳಲ್ಲಿ ಯಾವುದು ಹೈಡ್ರೋಕಾರ್ಬನ್ ಸಂಕಲನ ಕ್ರಿಯೆಗೆ ಒಳಗಾಗ್ತವೆ? ಸೂಕ್ತ ಕಾರಣಗಳೊಂದಿಗೆ ವಿವರಿಸಿ. ಮತ್ತು ಅಥವಾ ಎಣ್ಣೆಗಳ ಹೈಡ್ರೋಜೀಕರಣ ಇದರ ಕೈಗಾರಿಕಾ ಅನ್ವಯಗಳೇನು ಅಂತ ಕೇಳಿದರೆ, ಅಥವಾ C2H4 ಎಂಬ ಸಂಯುಕ್ತ ನಿಕ್ಕಲ್ ಕ್ರಿಯಾವರ್ಧಕವು ಸಮ್ಮುಖದಲ್ಲಿ ಹೈಡ್ರೋಜೀಕರಣ ಕ್ರಿಯೆಗೆ ಒಳಪಡುತ್ತದೆ. ಈ ಕ್ರಿಯೆಯನ್ನು ಎಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಉತ್ತರವನ್ನು ನೀವು ಒಂದ್ಸರಿ ಓದ್ಕೊಳ್ಳಿ. ನೆಕ್ಸ್ಟ್ 19ನೇ ಪ್ರಶ್ನೆ ಏನಂದರೆ, ಆರೋಗ್ಯಕರ ಅಡುಗೆಗೆ ನಿಮ್ಮ ಮನೆಯಲ್ಲಿ ಸಸ್ಯಜನ್ಯ ಎಣ್ಣೆಗಳು ಅಥವಾ ಪ್ರಾಣಿಗಳ ಕೊಬ್ಬುಗಳ ಯಾವುದನ್ನು ಬಳಸಿ ಮಾಡ್ತಾರೆ? ಸೂಕ್ತ ಕಾರಣಗಳನ್ನು ಕೊಡಿ ಅಂತ ಕೇಳಿದರೆ, ಎಣ್ಣೆಗಳಲ್ಲಿ ಏನು ಮಾಡ್ತಾವೆ ಅಂದರೆ ಸಸ್ಯಜನ್ಯ ಎಣ್ಣೆಗಳ ಬಳಕೆಯಲ್ಲಿ ಸಸ್ಯಜನ್ಯ ಎಣ್ಣೆಗಳು ಅಡುಗೆಯಲ್ಲಿ ಆರೋಗ್ಯಕರ. ಎಣ್ಣೆಗಳು ಅಪರ್ಯಾಪ್ತವಾಗಿದ್ದು ದ್ರವ ರೂಪದಲ್ಲಿರ್ತವೆ ಮತ್ತು ಪರ್ಯಾಪ್ತ ಎಣ್ಣೆಗಳನ್ನು ಜೀರ್ಣಿಸಲು ಸುಲಭ, ಏಕೆಂದರೆ ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಅಂತ ನಾವು ಹೇಳ್ಬೋದು. ಇನ್ನು
20ನೇ ಪ್ರಶ್ನೆ ಯಾವುದಂದರೆ ಎಕ್ಸ್ ಸಂಯುಕ್ತವನ್ನು ಸಾರಿಯುಕ್ತ H2SO4ನೊಂದಿಗೆ 443 ಕೆಲ್ವಿನ್ ತಾಪಮಾನದಲ್ಲಿ ಕಾಸಿದಾಗ ವಾಯು ಎಂಬ ಸಂಯುಕ್ತವನ್ನು ಉಂಟು ಮಾಡ್ತದೆ. ವಾಯು ಹೈಡ್ರೋಜೀಕರಣಕ್ಕೊಳಗಾಗಿ ಏನು ಮಾಡ್ತದೆ, ಜಡ್ ಸಂಯುಕ್ತವನ್ನು ಉಂಟು ಮಾಡ್ತದೆ. ಜಡ್ ದಹನ ಕ್ರಿಯೆಗೊಳಗಾಗಿ 2 ಅಣು CO2 ಮತ್ತು 3 ಅಣು CH2Oಗಳನ್ನು ಉಂಟು ಮಾಡ್ತದೆ. ಸೂಕ್ತ ಕಾರಣಗಳೊಂದಿಗೆ XYZಗಳನ್ನು ಗುರುತಿಸಿ ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಇದು 2 ಅಂಕಕ್ಕೆ ಬರುತ್ತೆ. ಇಲ್ಲಿ ನೋಡಿದ್ರೆ ಇವುಗಳು ಅಣುಸೂತ್ರಗಳಾಗಿವೆ, ಇವೇ ಕ್ರಿಯೆಗಳು ಬರ್ತವೆ. ಇಲ್ಲಿ ಎಕ್ಸ್ ಎಂಬುದು ಎಥನಾಲ್ ಆಗಿದೆ, ವಾಯು ಎಂಬುದು ಈಥೇನ್ ಆಗಿದೆ ಮತ್ತು ಜಡ್ ಅನ್ನೋದು ಈಥೇನ್ ಆಗಿದೆ ಅಂತ ನಾವು ಹೇಳ್ಬೋದು. ಸೇಮ್ ಇವುಗಳನ್ನು ಕೂಡ ನೀವು ಕ್ವಶನ್ಗಳನ್ನ ನೀವೇ ಓದ್ಕೊಳ್ಳಿ, ಯಾಕಂದರೆ ಕಡಿಮೆ ಟೈಮ್ ಇರೋದ್ರಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಸಾರಿ ಕೇಳ್ತೇನೆ. ಮತ್ತು ಈ ಕ್ವಶನ್ಗಳನ್ನ ನೀವೇ ಚೆನ್ನಾಗಿ ಓದ್ಕೊಳ್ಳಿ. ನಾನು ಸ್ಲೈಡ್ ಮಾಡ್ಕೊಂಡು ಹೋಗ್ತೇನೆ, ಒಂದೊಂದೊಂದು ಓದ್ಕೊಳ್ಳಿ ಅಂತ ಹೇಳ್ತಾ ನೋಡ್ಕೊಳ್ಳಿ. ಈ ಕ್ವಶನ್ಸ್ಗಳನ್ನು ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಇದು ಉತ್ತರವಾಗಿದೆ, ನೋಡ್ಕೊಳ್ಳಿ. ನೋಡಿ, ಮಾರ್ಜಕಗಳ ತಯಾರಿಕೆ. ಇನ್ನು 23ನೇ ಪ್ರಶ್ನೆಗಳಿಗೆ ಮೇಲಿನ ಉತ್ತರದಿಂದ ಉತ್ತರಿಸಬಹುದು ಅಂತ ಕೇಳಿದ್ದಾರೆ. ಇವಾಗ ನಾವು ಏನು ಮಾಡಿದ್ದೇವೆ, ಎಲ್ಲ ಚಾಪ್ಟರನ್ನು ಮುಗಿಸಿದ್ದೇವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟು ಏನು ಮಾಡ್ತೇವೆ ಅಂದರೆ ವಿಡಿಯೋನ ಸ್ಲೈಡ್ ಮಾಡ್ಕೊಂಡು ಹೋಗ್ತೇವೆ, ಅಲ್ಲಿ ನೀವೇ ಓದ್ಕೊಳ್ಳಿ ಅಂತ ಹೇಳ್ತಾ ಏನು ಮಾಡ್ತೇವೆ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಯಾಕಂದರೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಅಲ್ಲಿ PDFsಗಳನ್ನು ಪ್ರೊಡ್ಯೂಸ್ ಮಾಡ್ತೇವೆ ಅಂತ ನಾವು ಹೇಳ್ತಾ